ಮಾಡುವಂಥವನಾಗಿದ್ದಿದ್ರೆ ಇವತ್ತು ಜಗತ್ತಿನೊಳಗ ಯಾರೂ ಸಾಯ್ತಿರಲಿಲ್ಲ. ಲಂಚ ತಗೊಂಡು ಮ್ಯಾಲ ಕರ್ಕೊಂಡು ಹೋಗದೇ ಇರುವಂಥ ಯಮರಾಯ ಇದ್ದಿದ್ರೆ ಯಾರ ಮನೆಯೊಳಗ ಯಾರೂ ಸಾಯ್ತಿರಲಿಲ್ಲ. ಆದರೆ ಆ ಯಮರಾಯ ಲಂಚ ಮುಟ್ಟಲ್ಲ ಅಂತ ಗೊತ್ತಿದ್ರೂ ಸಹಿತ ನಮ್ಮ ಬದುಕು ಹೇಗಾಗದೆ ಅಂದರೆ, ಕೇವಲ ಹೆಂಡರು ಮಕ್ಕಳು ನನಗಾಗಿ ನಮ್ಮವರಿಗಾಗಿ ನನ್ನ ಮನೆ ನನ್ನ ಆಸ್ತಿ ನನ್ನ ಹೊಲ ಅಷ್ಟೇ ಅಲ್ಲ, ನನ್ನ ಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳಿಗೂ ಅನ್ನುವ ಭಾವದಿಂದ ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಗುಣಕ್ಕೆ ನಾವುಗಳೆಲ್ಲ ಭಾಗಿಯಾಗಿದ್ದೀವಿ. ಕೊನೆಯ ದಿರಿಸಿನಲ್ಲಿ ಜೇಬಿಲ್ಲ, ಅರ್ಥಾತ್ ಯಾವ ಕೊನೆಯ ಭಾಗದೊಳಗ ಮಣ್ಣೊಳಗ ಮಣ್ಣಾಗಿ ಇಡುವ ಸಂದರ್ಭದೊಳಗ ಈ ದೇಹದ ಮ್ಯಾಲ ಒಂದೇ ಒಂದು ಗುಂಡುಗಡಿಗೆ ಸಹಿತ ಬಿಡಲ್ಲ. ಲಿಂಗವನ್ನ ಕೈಯೊಳಗ ಕೊಟ್ಟು ಗುಂಡುಗಡಿ ಸಹಿತ ಇಸ್ಕೊಳ್ಳುತ್ತಾರೆ. ಬಂಗಾರ ನಮ್ಮ ಮೈ ಮ್ಯಾಲ ಇಡಲ್ಲ, ಬೆಳ್ಳಿಯೂ ಇಡಲ್ಲ. ಅಷ್ಟೇ ಅಲ್ಲ, ಈ ಬಟ್ಟೆ ಸಹಿತ ಇಡಲ್ಲ. ಕೊನೆಗೊಂದು ಜೋಳಿಗೆಯನ್ನು ಹೊಲಿಸಿ ಗೊಂಗಡೀದು ಮಾಡ್ಯಾರೋ ನಿನಗೆ ಇಟ್ಟು ಬಂದು ಉಣತಾರೋ ಅನ್ನುವಂಥ ಮಡಿವಾಳಪ್ಪನವರ ವಿಚಾರ ತಾವುಗಳೆಲ್ಲ ಕೇಳಿದಿರಿ. ಅಂಥ ಭಾವದೊಳಗೂ ಈತೆಲ್ಲ ಗೊತ್ತಿದ್ದರೂ ಸಹಿತ ನಮ್ಮ ಬದುಕು ಹೇಗಾಗದೆ ಅಂತ ಭಾಳ ಚಲೋ ಬರ್ಕೊಂಡು ಹೋಗ್ತಾನೆ ದಾರ್ಶನಿಕ. ಯಾರಿಗಾಗಿ ನಾವು ಬೆಳಕಾಗಬೇಕಾಗಿತ್ತೋ, ಯಾರಿಗಾಗಿ ನಾವು ದೀಪವಾಗಿ ಅವರ ಹೆಜ್ಜೆ ಹೆಜ್ಜೆಯೊಳಗ ನಾವುಗಳೆಲ್ಲ ಭಾಗಿಯಾಗಬೇಕಿತ್ತೋ, ಆ ಭಾವ ನಮ್ಮಿಂದ ದೂರವಾಗಿ ಬಿಟ್ಟದೆ ಅನ್ನುವಂಥ ವಿಚಾರ ದಾರ್ಶನಿಕ 4 ಸಾಲಿನೊಳಗೆ ಪ್ರಶ್ನೆಯನ್ನು ಮಾಡ್ತಾನೆ. ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಆ ಪ್ರಶ್ನೆ ಉತ್ತರವೇ ಬದುಕೊಂದು ದೊರಕಿತು ಇನ್ನಾರಿಗೋ ಬೆಳಕಾಗಲೆಂದು ಸಮಯ ಸರಿದು ಹೋಗುತ್ತಿದೆ ಕಾಗದದ ನೋಟು ಗಳಿಸುವಷ್ಟರಲ್ಲಿ ಎನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿ ದಾರ್ಶನಿಕ ಈ ಮಾತುಗಳನ್ನು ಈ ಸಂದರ್ಭದೊಳಗ ನೆನೆಯುವುದರ ಮೂಲಕ ನೇರವಾಗಿ ವಿಚಾರಕ್ಕೆ ಬರುವಂಥವನಾಗ್ತೇನೆ. ಯಾವ ಕೈಲಾಸ ಪರ್ವತದೊಳಗೆ ನಾಟ್ಯವನ್ನ ಮಾಡಿರುವಂಥ ಭೃಂಗೀಶ ಪರಮಾತ್ಮನಿಗೆ ಮಾತ್ರ ನಮಸ್ಕರಿಸಿ ಪಾರ್ವತಿಗೆ ನಮಸ್ಕರಿಸಲಿಲ್ಲ. ಇದರಿಂದ ಕೋಪಗೊಂಡಿರುವಂಥ ಪಾರ್ವತಿ ಬಂದು ಆ ನಾಟ್ಯವನ್ನ ಮಾಡುವಂಥ ಭೃಂಗೀಶನಿಗೆ ಬೈತಾಳೆ, ನೀನು ಬರೀ ಪರಮಾತ್ಮನಿಗೆ ನಮಸ್ಕಾರ ಮಾಡಿದೀಯಾ, ನನಗೆ ನಮಸ್ಕಾರ ಮಾಡಿಲ್ಲ ಅನ್ನುವಂಥ ಮಾತು ತಿಳಿಸೋದೆ ತಡ ಪರಮಾತ್ಮ ಹೇಳಿದ, ಪಾರ್ವತಿ ನಾನು ನೀನು ಬೇರೆ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ, ಆದ್ರೆ ನೀನೇ ಬ್ಯಾರೆ ಮಾಡ್ತಿದೆಯಲ್ಲವಾ. ನೀ ಯಾವಾಗ ಬ್ಯಾರೆ ಮಾಡಿ ಅಂದ ಮ್ಯಾಲ ಈ ಕೈಲಾಸದೊಳಗೆ ನೀನು ಇರಬೇಡ, ಹೋಗು ಭೂಲೋಕಕ್ಕ ಅಂತ ಮಾತುಗಳನ್ನು ಕೊಟ್ಟು ಬಿಟ್ಟ, ಹೇಳಿಬಿಟ್ಟ. ಇಷ್ಟು ಹೇಳೋದೇ ತಡ ಪಾರ್ವತಿ ಗಳಗಳನೇ ಅಳುವ ಸಂದರ್ಭದೊಳಗೆ ಮತ್ತೆ ತಿಳಿಸಿ ಹೇಳ್ತಾನೆ ಪರಮಾತ್ಮ, ಪಾರ್ವತಿ ನೀನು ಚಿಂತಿಸಬೇಡ, ನಿನ್ನ ಜೊತೆಗೆ ಮತ್ತೆ ನಾನು ಭೂಲೋಕದೊಳಗ ಬಂದು ಕೂಡುವಂಥವನಾಗ್ತೇನೆ. ಆದ್ರೆ ನೀನು ಈ ಭೂಲೋಕದೊಳಗ ನಡೆಯುವಂಥ ಅಧರ್ಮವನ್ನು ನಾಶ ಮಾಡುವಂಥ ಧರ್ಮಿಷ್ಠಳಾಗಿ ಕಾರ್ಯವನ್ನು ಕೈಗೊಳ್ಳಬೇಕಂಥೇಳಿ ಆ ಶಾಪವನ್ನು ವರವನ್ನಾಗಿ ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾನೆ ಎನ್ನುವಂಥ ವಿಚಾರ ನಿನ್ನೆಯ ದಿವಸ
ನಿಮ್ಮ ಮೆದುರಿಗೆ ಸಾದರವನ್ನು ಪಡಿಸಿರುವಂಥವನಾಗಿದ್ದೇನೆ. ಅಂಥದೇ ವಿಚಾರ ಮತ್ತೆ ಇವತ್ತು ಮುಂದುವರಿಯುವಂಥದ್ದಾಗ್ತದೆ. ನಿನ್ನೆ ದಿವಸ ಏನು ಹೇಳಬೇಕಾಗಿತ್ತವ ನಾನು ಏನು ಹೇಳಬೇಕು ಏನು ಎಷ್ಟು ರೂಪಾಯಿದು ಅವ್ರಿಗೆ ಜೋರಾಗಿ ಚಪ್ಪಾಳೆ ಹಾಕ್ರಿ ಪಾಪ ಲಕ್ಷ ಕೊಟ್ಟು ಕೇಳ್ಯಾರ. 500 ರೂಪಾಯಿದು ಕಿಮ್ಮತ್ತಿನ ಮಾತು ಹೇಳಬೇಕು. ಮಾಲೀಕ ಬೋರ್ಡ್ ಹಾಕಿದಾನೆ, ಮಾತುಗಳನ್ನು ಮಾರಾಟ ಮಾಡಲಾಗುತ್ತದೆ ಅಂತ. ಬೋರ್ಡ್ ನೋಡಿ ಹೋಗಿರುವ ಗಿರಾಕಿ ಒಂದು ಮಾತು ಕೇಳಿದ. ಮಾಲೀಕ ಹೇಳ್ದ, ಒಂದಲ್ಲ 10 ಮಾತು ಕೊಡ್ತೀನಪ್ಪ, ಆದ್ರೆ 500 ರೂಪಾಯಿ ಕಿಮ್ಮತ್ತಿನ ಮಾತದ, ಬಾಯಿಂದ ಹೇಳೋ ಏನ ಬರೆದು ಕೊಡ್ಲೋ ಅಂದಾಗ ಗಿರಾಕಿ ಹೇಳ್ತಾನ, ಬರದೆ ಕೊಡು. ಮನೆಗೆ ಹೋಗೋದ್ರಾಗ ಮಾತು ಮರ್ತು ಹೋಯ್ತು ಅಂದ್ರೆ 500 ರೂಪಾಯಿ ಹೊಳ್ಯಾಗ ಹುಣ್ಸೆನ ತೊಳೆದಂಗೆ ಆಗತ್ತಪ್ಪ, ಬರೆದು ಕೊಡು ಅಂತ ಬರ್ಸ್ಕೊಂಡಿರುವಂಥ ಪುಣ್ಯಾತ್ಮ ಅಂಗಡಿಯೊಳಗೆ ತೆಗೆದು ನೋಡಬೇಕಾಗಿತ್ತು. ಏನು ಬರದಾನ ಅನ್ನುವ ಮಾತು ನೋಡಬೇಕಾಗಿತ್ತು, ಆದ್ರೆ ನೋಡಲಿಲ್ಲ. ಯಾವಾಗ ಚೀಟಿಯನ್ನು ಪಾಕಿಟ್ನಾಗ ಇಟ್ಕೊಂಡು ಮನೆಗೆ ಹೊಂಟ, ಜಗಳ ನಡೆದಿತ್ತು. ಜಗಳದ ನಡುವೆ ಹೋಗಿ ನಿಂತ. ಅವರಿಬ್ಬರು ಸೇರಿ ಇವನಿಗೆ ಮೆತ್ತಗೆ ಬಡಿತಾರ. ಬಡಿಸ್ಕೊಂಡಿರುವಂಥ ಪುಣ್ಯಾತ್ಮ ಮನೆಗೆ ಹೋಗಕ್ಕೆ 12 ಆಗಿತ್ತು. ಮನೆಗೆ ಹೋಗಿ ಮಲ್ಕೊಂಡ. ಮುಂಜಾನೆ ಎದ್ದ ನೆನಪಾಗ್ತದೆ 500 ರೂಪಾಯಿ ಕಿಮ್ಮತ್ತಿನ ಮಾತು. ಯಾವಾಗ 500 ರೂಪಾಯಿ ಕಿಮ್ಮತ್ತಿನ ಮಾತು ಈತನಿಗೆ ನೆನಪಾಗ್ತದೆ, ನೆನಪಾದ ಗಳಿಗೆಯೊಳಗ ಮಕ್ಕಳಿಗೆ ಹೆಂಡತಿಗೆ ಕರೆಸಿ ಪಡಸಾಲಿಯೊಳಗ ಕುರ್ಚಿ ಹಾಕ್ಕೊಂಡು ಕುಂತ ಗಳಿಗೆಯೊಳಗ 500 ರೂಪಾಯಿ ಕಿಮ್ಮತ್ತಿನ ಮಾತು ತಗೊಂಡು ಬಂದಿನಪ್ಪ, ಬರ್ರಿ ಅಂತ ಎಲ್ಲರಿಗೂ ತೋರಿಸ್ಬೇಕಂತ ಇವ ಸಿದ್ಧನಾಗಿ ಕುಂತ. ಆ 500 ರೂಪಾಯಿ ಕಿಮ್ಮತ್ತಿನ ಮಾತನ್ನು ಪಾಕಿಟಿಂದ ತೆಗೆದು ಓದ್ತಾನೆ. ಏನು ಇತ್ತು ಅನ್ನೋದು ಈಗ ಹೇಳಬೇಕಾಗೈತೆ. ಭಾಳ ಚಲೋ ಬರೆದಿದ್ದ ಮಾಲೀಕ. ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ ಅಂತ ಒಬ್ಬ ದಾರ್ಶನಿಕ ಬರೀತಾನೆ. ಏನು ಮಾತು? ಸಮಯಕ್ಕೆ ಸಿಕ್ಕ ಮಾತು ನಮ್ಮ ಬದುಕನ್ನು ನಿರೂಪಿಸ್ತದೆ, ನಮ್ಮ ಬದುಕನ್ನು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ದಾರ್ಶನಿಕ ಬರೀತ. ಮಾತು ಸಹಿತ ಹಂಗೆ ಆಡ್ಬೇಕು. ಹೆಂಗೆ ಆಡಬೇಕು ಅಂದ್ರೆ, ನಮ್ಮ ಮಾತು ಕೇಳಿದ್ರೆ 4 ಜನ ಹೌದು ಅನ್ನಬೇಕೇ ವಿನಃ ಈ ಮಾತು ಸುಳ್ಳು ಅಂತ ಯಾರು ಕೈ ಮಾಡಿ ತೋರಿಸಿರಬಾರ್ದು, ಹಂಗೆ ಮಾತಾಡಬಾರ್ದು. ನೀವು ಮಾತಾಡ್ಸಕ್ಕೆ ಹೋಗ್ತೀರಿ, ಯಾರಿಗೆ ಮಾತಾಡ್ಸಕ್ಕೆ ಹೋಗ್ತೀರಿ? ಎಷ್ಟು ಶಾಣೆ ಆಗಿರಪ್ಪ. ಆರಾಮಿರ್ಲಾರ್ದವರಿಗೆ ಮಾತಾಡ್ಸಕ್ಕೆ ಹೋದಾಗ ಏನು ಹಿಡ್ಕೊಂಡು ಹೋಗ್ತೀರಿ? ಈ ಬಿಸ್ಕಿಟ್ ಒಂದೇ ಸಿಗ್ತಾವೆ, ಬಿಸ್ಕಿಟ್ ಒಂದೇ ಒಯ್ತೀರಿ. ಬಿಸ್ಕಿಟು, ಬ್ರೆಡ್ಡು, ಹಣ್ಣು, ಹಂಪ್ಲಾನೋ ತಗೊಂಡು ಹೋಗ್ತೀರಿ. ಅವ ಆರಾಮಿರ್ಲಾರ್ದ ವ್ಯಕ್ತಿಗೆ ಡಾಕ್ಟ್ರ್ ಹೇಳಿರ್ತಾನೆ, 1 ವಾರ ಬೇಡ 1 ತಿಂಗಳ ಯಾರಿಗೂ ಭೇಟಿ ಆಗಬೇಡಪ್ಪ, ತಣ್ಣಗೆ ಮಲ್ಕೊಂಡಿರ್ತಾನ. ನೀವ ಉಳಿತಾನೋ ಇಲ್ಲ ಅನ್ನುವಂಗೆ 1 ವಾರದಾಗ ಓಸು ಮಂದಿ ಹೋಗಿ ಬಂದಿರ್ತಿರ್ತೀರಿ. ಅಲ್ಲಿ ಹೋಗಿ ಕುಂತಾಗ ಮಾತು ಹೇಳಬೇಕು. ಅವನಿಗೆ ಏನು ಹೇಳಬೇಕು? ನೋಡಪ್ಪ, ಇನ್ನು ಈಗರೇ ಡಾಕ್ಟ್ರ್ ಜೊತೆಗೆ ನಾ ಮಾತಾಡಿ ಬಂದೀನಿ, ನಿನಗ ಇನ್ನೂ 10 ವರ್ಷ ಏನು ಆಗಲ್ಲ ಅಂತವನಿಗೆ ಅನ್ರಿ 5 ವರ್ಷ ಬದುಕ್ತಾನೆ. 5 ದಿವಸ ಬದುಕೋ ವ್ಯಕ್ತಿ 5 ವರ್ಷ ಬದುಕ್ತಾನೆ.
ಅದೇ ಮಾತು ನಾ ಈಗರೇ ಮಾತಾಡಿ ಬಂದಿನೋ ಡಾಕ್ಟ್ರಿಗ, ನೀವು ಉಳಿಯೋದೇ ಭಾಳ ವಜ್ಜದ ಅಂದ್ರೆ ಅವಾಗೆ ಹೋಗ್ತಾನೆ. ನೀವು ಉಳಿಯೋದೇ ಭಾಳ ವಜ್ಜದ ಅಂತ ಅಂದ್ರೆ ಅವಾಗೆ ಹೋಗ್ಬಿಡುತ್ತೆ ಮಾತು. ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ ಅಂತ ಸುಮ್ಮನೆ ಬರೀಲಿಲ್ಲ, ಸಮಯಕ್ಕೆ ಸಿಗಬೇಕು ಮಾತು. ಭಾಳ ಚಲೋ ಬರೆದು ಕೊಟ್ಟಿದ್ದ ಮಾಲೀಕ ಏನ ಬರೆದು ಕೊಟ್ಟಿದ್ದ ಸುಮ್ಮನೆ ತಣ್ಣಗ ತೊಗೊಂಡ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆಗೆ ಬದುಕು ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಬಿಟ್ಟು ಜಗಳ ನಡೆದಿತ್ತು. ಹೋಗಿ ನಿಂತ ಮೆತ್ತಗ ಬಡಿಸ್ಕೊಂಡ ಎದ್ದೇಳಬೇಕಂದ್ರೆ ಸಹಿತ ಎದ್ದೇಳಕ್ಕೆ ಶಕ್ತಿ ಇರ್ಲಾರ್ದಂಗೆ ಆಗ್ಯದ. ಹಂಗು ಹಿಂಗು ಮಾಡಿ ಒದ್ದಾಡ್ಕೊಂತ ಮನೆಗೆ ಹೋಗ್ತಾನ. ಮನೆಗೆ ಹೋದ ಮೇಲೆ ಮುಂಜಾನೆ ಎದ್ದ ಪಾಕಿಟ್ನ್ಯಾಗ ಇಟ್ಟ ಚೀಟಿ ನೋಡ್ತಾನ. ಭಾಳ ಚಲೋ ಬರೆದಿದ್ದ ಮಾಲೀಕ ಏನು ಬರೆದಿದ್ದ ಅಂದ್ರೆ ಜಗಳ ನಡೆದ ಸ್ಥಳದಲ್ಲಿ ನಿಲ್ಲಬೇಡ ಅಂತ ಬರೆದಿದ್ದ. ಏನು ಬರೆದಿದ್ದ? ಈ ಮಾತ ಅಂಗಡಿಯಾಗ ಕೇಳಿದ್ರ ಬಡಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿತ್ತೆ. ಹೇಳುವ ತಾತ್ಪರ್ಯ ಸಮಯ ಸಿಕ್ಕಿಬಿಟ್ಟದ, ಸಮಯ ಸಿಕ್ಕಾಗನೆ ಕೇಳಬೇಕಾಗ್ಯದ. ಗುಡ್ಡಾಪುರ ಮಹಾಮಾತೆ ದಾನಮ್ಮ ದೇವಿಯ ಪುರಾಣ ಅನ್ನುವ ಗಾಳಿ ಬೀಸ್ಯಾದ. ಈ ಗಾಳಿ ಬೀಸಿದಾಗ ತೂರ್ಕೊಳ್ಬೇಕಾಗ್ಯದ. ಜೊಳ್ಳಿದ್ದವ ಹಾರು ಹೋಗ್ತವ, ಗಟ್ಟಿದ್ದವ್ ನಿಮ್ಮಂಥವು ಇಲ್ಲೇ ಕುಂತು ಬಿಡ್ತಾವ. ನಾ ಹೇಳೋದು ಅರ್ಥ ಆಯ್ತು? ಜೊಳ್ಳಿದ್ದವ ಹಾರು ಹೋಗಿರ್ತಾವ, ನಿಮ್ಮಂಥವು ಗಟ್ಟಿದ್ದು ಇಲ್ಲೇ ಕುಂತಿರ್ತಾವ. ಇದು ಸಮಯದ. ಮತ್ತು ಇದೇ ಪುರಾಣ ಹೇಳು ಅಂದ್ರೆ ಇನ್ನೊಂದು ದಿವಸ ಹೇಳಕ್ಕಾಗಲ್ಲ. ನಿನ್ನೆಯ ವಿಚಾರ ಇವತ್ತು ಹೇಳು ಅಂದ್ರೆ ಹೇಳಕ್ಕಾಗಲ್ಲ. ನಾಳೆದು ಇವತ್ತು ಹೇಳು ಅಂದ್ರೆ ಹೇಳಕ್ಕಾಗಲ್ಲ. ಇವತ್ತು ಏನು ಹೇಳಬೇಕು ಅದನ್ನೇ ಹೇಳಬೇಕು, ನಾಳೆಗೇನು ಹೇಳಬೇಕು ಅದನ್ನೇ ಹೇಳಬೇಕಾಗತ್ತವ. ಇನ್ನೊಂದು ಮತ್ತೊಂದು ಸಿಗುತ್ತಾ ಅಂದ್ರೆ ಸಿಗಲ್ಲ. ಧಾರಾವಾಹಿ ಸಿಗತ್ತೆ, ಇವತ್ತು ರಾತ್ರಿ ಇರೋದು ನಾಳೆ ಮಧ್ಯಾಹ್ನ ಮತ್ತೆ ಹಾಕ್ತಾರೆ ಇಲ್ಲವ. ಹಾಂ, ನೀವು ಹ್ಞೂ ಅಂದಿರಂದ್ರೆ ನೋಡ್ತೀರಂತ. ಹೊಳ್ಳಿ ಸಿಗತ್ತ, ಪುರಾಣ ಸಿಗಲ್ಲ. ಸಿಗದೆ ಇರುವಂಥ ಅತ್ಯಮೂಲ್ಯವಾದ ಪುರಾಣವನ್ನು ತಾವೆಲ್ಲ ಕೇಳಕ್ಕೇನು ಬಂದಿರಲ್ಲ. ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ. ಏನು ಕುಂತೀರಿ, ಸಂಕಲ್ಪ ಮಾಡ್ರಿ. ಏನು ಸಂಕಲ್ಪ? ನಿಮ್ಮ ಮನಸ್ಸಿಗೆ ಏನೇನು ಅನಿಸ್ತದ, ಆ ಮನಸ್ಸಿಗೆ ಅನಿಸಿದ್ದ ಸಂಕಲ್ಪವನ್ನು ನಿಮ್ಮ ಮನಸ್ಸಿನ್ಯಾಗ ನಿರ್ಧಾರ ಮಾಡಿ ಈ ಪುರಾಣ ಕೇಳ್ರಿ. ಕಾಡದೇವ್ರ ಕಾಟಕ್ಕೆ ಯಾರು ಕೇಳಕ್ಕೆ ಹೋಗ್ಬೇಡ್ರಿ. ಯಾರೋ ಬರ್ತಾರ, ಯಾರೋ ಹೇಳ್ತಾರ, ಯಾರೋ ಹಾಡ್ತಾರ, ಯಾರೋ ಕೇಳ್ತಾರ, ಬೇಡ. ಇದ್ರೊಳಗೆ ನನ್ನ ಕಲ್ಯಾಣ ಇಲ್ಲವಾ, ನಿಮ್ಮದಾಚ. ಸಂಕಲ್ಪ ಮಾಡಿ ಪುರಾಣವನ್ನ ಕೇಳ್ರಿ. ತಾಯಿ ದಾನಮ್ಮ ದೇವಿ ನಿನ್ನ ಮ್ಯಾಲ ಭಾರ ಹಾಕಿ ನನ್ನ ನೋವು ನಲಿವು ಎಲ್ಲವೂ ನಿನ್ನ ಪಾದಕ್ಕೆ ಅರ್ಪಣ ಮಾಡಕತ್ತೀನಿ. ನನ್ನ ಸಂಕಲ್ಪ ಈ ಪುರಾಣ ಮುಗಿದ್ರೊಳಗಾಗ ಈಡೇರಿಸುವಂತ ಒಂದು ಸಲ ಸಂಕಲ್ಪ ಮಾಡಿ ಕುಂತ ಪುರಾಣ ಕೇಳ್ರಿ. ಒಂದು ದಿವಸ ತಪ್ಪಿಸ್ಬೇಡ್ರಿ, ನಿಮ್ಮ ಸಂಕಲ್ಪ ಈಡೇರ್ತದ. ಅಂಥ ಮಹಿಮಾಶಾಲಿಯಾಗಿರುವಂಥವಳ ಪುರಾಣ ದೈವ ಯಾರು ತಪ್ಪಿಸ್ಕೊಳ್ಬ್ಯಾಡ್ರಿ. ಯಾರು ಲೇಟಾಗಿ ಬರಕ್ಕೆ ಹೋಗಬೇಡ್ರಿ. ಸರಿಯಾದ ಸಮಯಕ್ಕೆ ಬಂದು ಪುರಾಣವನ್ನು ಕೇಳುವಂಥವರಾಗ್ರಿ. ಯಾವ ಪಾರ್ವತಿ ಭೂಲೋಕಕ್ಕೆ ಬರಬೇಕು ಅಂತ ಪರಮಾತ್ಮನ ಆಜ್ಞೆಯಾಗ್ತದೆ, ಅರ್ಥಾತ್ ಪತಿದೇವ, ಗಂಡನೇ ಗುರುವವ್ವ, ಗಂಡನೇ ದೇವರವ್ವ, ಗಂಡನೇ ಸಾರ ಸರ್ವಸ್ವ ಅಂತ ತಿಳಿದ ಪಾರ್ವತಿ ದೇವಿ ಪರಮಾತ್ಮನ ಆಜ್ಞೆಯನ್ನು ಹೊತ್ತು ಭೂಲೋಕಕ್ಕೆ ಬರುವಂಥವಳಾಗ್ತಾಳೆ. ಯಾವ ಭೂಲೋಕಕ್ಕೆ ಬರುವ ಸಂದರ್ಭದೊಳಗ ಪಾರ್ವತಿ ಕೇಳ್ತಾಳೆ ಪರಮಾತ್ಮನಿಗೆ, ಪತಿದೇವ ನೀನು ಆಜ್ಞೆ ಮಾಡಿದೀಯಪ್ಪ, ನಿನ್ನ ಆಜ್ಞೆಯ ಅನುಸಾರವಾಗಿ ನಾನು ಭೂಲೋಕಕ್ಕೇನೋ ಹೋಗಬೇಕು ನಿಜ, ಆದರೆ ಭೂಲೋಕದೊಳಗೆ ನಾನು ಎಲ್ಲಿ ಹೋಗಬೇಕು, ನಾನು ಎಲ್ಲಿ ಜನ್ಮವನ್ನು ತಾಳಬೇಕು, ಯಾವ ನಾಡಿನೊಳಗೆ ನಾನು ಹುಟ್ಟಬೇಕು, ಈ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಾಗ ಪರಮಾತ್ಮ ಹೇಳ್ತಾನೆ, ನಮ್ಮ ದೇಶ ಸಾಮಾನ್ಯವಾಗಿರುವಂಥ ದೇಶ ಅಲ್ಲವ್ವ,
ಭ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರೆ ತಾಳ. ಭಾವ ರಾಗ ತಾಳಗಳಿಂದ ಕೂಡಿತ ಭಾರತ ದೇಶ. ಏನದೇ? ಭ ಅಂದ್ರೆ ಭಾವ, ರ ಅಂದ್ರೆ ರಾಗ, ತ ಅಂದ್ರೆ ತಾಳ. ಭಾವ ರಾಗ ತಾಳ ಎಲ್ಲಿ ಕೂಡ್ತದೆ ಅಲ್ಲೊಂದು ಒಳ್ಳೆಯ ಸಂಗೀತ ಉತ್ಪತ್ತಿ ಆಗ್ತದೆ. ಎಲ್ಲಿ ಒಳ್ಳೆಯ ಸಂಗೀತ ಬರ್ತದೆ ಕುಂತ ಕೇಳಬೇಕು ಅನಿಸ್ತದೆ. ಅಂತ ಭಾವ ರಾಗ ತಾಳಗಳಿಂದ ಕೂಡಿದ ನಮ್ಮ ಭಾರತ ದೇಶದೊಳಗ ಪಾರ್ವತಿಗೆ ಹೇಳ್ತಾನ, ನೀನು ಜನ್ಮವನ್ನ ತಾಳಬೇಕು. ಒಬ್ಬರೇ ಇಬ್ಬರೇ ನೂರಾರು ಜನ ಸಂತರು ಮಹಂತರು ಈ ನಾಡಿನೊಳಗೆ ಜನ್ಮಿಸಿದ್ದಾರೆ. ಭಾರತ ಇವತ್ತಿಗೂ ಯಾಕ ದೊಡ್ಡ ದೊಡ್ಡವರ ಬಾಯೊಳಗ ಹಚ್ಚ ಹಸಿರಾಗಿ ನಿಂತದೆ ಅಂದ್ರೆ ಒಂದೇ ಮಾತು ಹೇಳ್ತೀನಿ. ನಮ್ಮ ಭಾರತ ದೇಶದೊಳಗ 130 ಕೋಟಿ ಜನ ಅದೀವವ. ಎಷ್ಟು ಜನ ಅದೀವಿ? 130 ಕೋಟಿ ಜನದೊಳಗ ಮೊನ್ನೆ 45 ದಿನಗಳ ಕಾಲ ಪ್ರಯಾಗರಾಜದೊಳಗ ಏನ್ ನಡೀತು? ಮಹಾಕುಂಭಮೇಳ. ಮಹಾಕುಂಭಮೇಳದೊಳಗ 65 ಕೋಟಿ ಜನ ಹೋಗಿ ಪುಣ್ಯದ ಸ್ನಾನವನ್ನು ಮಾಡಿಕೊಂಡು ಬಂದಾರ. ಎಷ್ಟು? 65 ಕೋಟಿ ಜನ. ಅಂಥ ಪುಣ್ಯದ ನೆಲೆಯಾಗಿರುವಂಥ ಭಾರತ ದೇಶದೊಳಗ ಹೇ ಪಾರ್ವತಿ, ನೀನು ಜನರವನ್ನ ತಾಳಬೇಕಾಗ್ಯದ. ಈ ಭಾರತ ಅಂದ್ರೆ ಸಾಮಾನ್ಯವಲ್ಲ. ಪ್ರತಿಯೊಂದು ನಾರಿಯೊಳಗ ದೇವರ ಸ್ಥಾನವನ್ನ ಕಾಣುತ್ತಾರೆ. ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರುವ? ಸ್ವಾಮಿ ವಿವೇಕಾನಂದರು 1893ನೇ ಇಸವಿ. ಇದೆಲ್ಲ ನೀವು ನೆನಪಿಟ್ಟುಕೊಳ್ಬೇಕು ಹುಡುಗರು. ನಿಮಗೆಲ್ಲ ಇದೆಲ್ಲ ಮಾರ್ಕ್ಸ್ ಬರ್ತದೆ. ಇದೆಲ್ಲ ಮಾರ್ಕ್ಸ್ ಬರ್ತದೆ. ಎಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಜನರಲ್ ನಾಲೆಡ್ಜ್ ಇದೆಲ್ಲ. ಯಾಕೆ ನಾವು ಹುಡುಗರಿಗೆ ಕರ್ಕೊಂಡು ಬಾ ಅಂತೀನಂದ್ರೆ ಇದಕ್ಕೆ. ನಾ ಯಾವುದೋ ಪುರಾಣ ಹೇಳಿ ಹೋಗಾಕ ಬಂದಿರೋವಲ್ಲ. ಏನು ವಾಸ್ತವ ಸತ್ಯಗಳದ ಅದನ್ನೆಲ್ಲ ಜನರ ಎದುರಿಗೆ ಬಿಚ್ಚಿಟ್ಟು ಹೋಗಾಕ ಬಂದಿರುವಂಥವನು. ಇಷ್ಟು ದಿವಸ ಎಷ್ಟು ಜನದ ಪುರಾಣ ನೀವು ಕೇಳಿರೋ ಬಿಟ್ಟಿರೋ ನನಗೆ ಗೊತ್ತಿಲ್ಲ. ನಾನು ಹೇಳುವಂಥ ಪುರಾಣ ಭಾಳ ಲಕ್ಷ ಕೊಟ್ಟು ಕೇಳ್ರಿ, ಭಾಳ ಲಕ್ಷ ಕೊಟ್ಟು ಕೇಳ್ರಿ. 1893ನೇ ಇಸವಿ ಸೆಪ್ಟೆಂಬರ್ 11ನೇ ತಾರೀಕು ಸ್ವಾಮಿ ವಿವೇಕಾನಂದರು ಭಾರತ ದೇಶ ನಮ್ಮ ಹಿರಿಯರು ಒಂದು ಸ್ವಲ್ಪ ಹಂಗೆ ಹೇಳ್ರಿಪ್ಪ ಅವ್ರಿಗೆ. 1893ನೇ ಇಸವಿ ಸೆಪ್ಟೆಂಬರ್ 11ನೇ ತಾರೀಕು ನಮ್ಮ ಭಾರತ ದೇಶದಿಂದ ಪ್ರತಿನಿಧಿಸುವಂಥ ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋದೊಳಗ ನಿಂತ ಭಾಷಣ ಮಾಡಿದ ದಿನ ಅದು. ಏನು? ಭಾಷಣ ಮಾಡಿದ ದಿನ. ಏನು ಭಾಷಣ ಮಾಡ್ತಾರೆ ಗೊತ್ತೇ? ಎರಡೇ ಎರಡು ಮಾತುಗಳಿಗೆ ಇಡೀ ಜಗತ್ತು ಬಂದ ಸ್ವಾಮಿ ವಿವೇಕಾನಂದರ ಪಾದಕ್ಕೆ ಬಿದ್ದು ಹೊರಳಾಡ್ತಿದ್ರು ರೀ. ಆ ಬ್ರಿಟಿಷರು ನಮ್ಮನ್ನ ಇಲ್ಲಿ ಆಳಾಕತ್ತಿದ್ರ, ಅದೇ ಬ್ರಿಟಿಷರು ವಿವೇಕಾನಂದರ ಪಾದಕ್ಕೆ ಬಿದ್ದು ಹೊರಳಾಡಕತ್ತಿದ್ರು. ವಿವೇಕಾನಂದರೇ, ನಿಮ್ಮ 2 ಮಾತುಗಳು ಎನ್ನ ದೇಶದ ಅಮೇರಿಕಾ ದೇಶದ ತಂದೆ ತಾಯಿಗಳೇ ಬಂಧು ಭಗಿನಿಯರೇ, 2 ಮಾತುಗಳು ಇಡೀ ಜಗತ್ತು ಬಂದು ಬೀಳುವ ಹಾಗೆ ಮಾಡ್ತದೆ. ಇಷ್ಟೆಲ್ಲ ಮಾತುಗಳನ್ನು ಹೇಳಿದ ಗಳಿಗೆಯೊಳಗ ಕೊನೆಯದಾಗಿ ಭಾಷಣ ಕೊಟ್ಟಿರ್ತಾರ ವಿವೇಕಾನಂದರಿಗೆ. ಭಾಷಣವನ್ನ ಮುಗಿಸಿಕೊಂಡು ವೇದಿಕೆಯಿಂದ ಕೆಳಗೆ ಹೋಗಿ ಹೊಂಟಿದ್ರು. ಭಾಷಣ ಮುಗಿಸಿ ಕೆಳಗೆ ಹೋಗುವ ಸಂದರ್ಭದೊಳಗ ನೀವೆಲ್ಲ ಹೆಂಗ ಕುಂತೀರಿ ಹಂಗ ಸಂದರ್ಭದೊಳಗ ಯಾರ್ಯಾರು ಬಂದಿದ್ರು ಹೆಣ್ಣು ಮಕ್ಕಳು, ಅದ್ರ ಒಳಗಿರುವಂಥ ಓರ್ವ ಯುವತಿ ಬಂದು ಕೇಳ್ತಾಳೆ ವಿವೇಕಾನಂದರಿಗೆ, ಸ್ವಾಮೀಜಿ, ನಾನು ನಿಮಗೆ ಮದುವೆ ಆಗಬೇಕನ್ಕೊಂಡಿದ್ದೀನಿ. ಆಗ ವಿವೇಕಾನಂದರ ಕೇಳ್ತಾರ,
ಇಷ್ಟೆಲ್ಲ ದೊಡ್ಡವರು ಕುಂತಾರ ಮ್ಯಾಲ ನನಗ ಯಾಕೆ ಆಗಬೇಕು ಅನ್ಕೊಂಡಿ ಅಂದ್ರೆ ಅವ್ರು, ನಾ ಹೇಳೋದು ಅರ್ಥ ಆಯ್ತಿಲ್ಲ. ಇಷ್ಟೆಲ್ಲ ದೊಡ್ಡವ್ರು ಕುಂತಾರ ಮ್ಯಾಲ ಅವ್ರನ್ನೆಲ್ಲ ಬಿಟ್ಟು ನನಗ ಯಾಕೆ ಆಗಬೇಕು ಅನ್ಕೊಂಡಿ. ಆಗ ಆ ಯುವತಿ ಹೇಳ್ತಾಳೆ, ನಿಮ್ಮಂಥ ಜ್ಞಾನ ಮ್ಯಾಲ ಕುಂತವ್ರಿಗೆ ಯಾರೂ ಇಲ್ಲಪ್ಪ. ನಿಮ್ಮಷ್ಟು ಜ್ಞಾನ ನೀವು ವಯಸ್ಸಿನಾಗ ಬಹಳ ಸಣ್ಣವರು, ಬಹಳ ಕಡಿಮೆ ವಯಸ್ಸು ಬದುಕ್ತಾರ. ನೆನಪಿರಲಿ, ವಿವೇಕಾನಂದ್ರ ಬಹಳ ಕಡಿಮೆ ವಯಸ್ಸು, ಬಹುಶಃ 33 ವಯಸ್ಸು ಅನ್ಕೊಳಚ್ಚಿ. ಕೇವಲ ಎಷ್ಟು, ನಿಮ್ಮ ಮನ್ಯಾಗ ನಿಮ್ಮ ಅಣ್ಣಂದಿರು, ನಿಮ್ಮ ಅಪ್ಪಂದಿರು, ನಿಮ್ಮ ಅಕ್ಕಂದಿರಿಗೆ ಕೇಳ್ರ ವಯಸ್ಸು 33 ಅದಾವ. ಅವ್ರ ಸಾಧನೆಗೂ ಈ ಸಾಧನೆಗೂ ಭಾಳ ವ್ಯತ್ಯಾಸ ಅದ. ಈ ವಯಸ್ಸಿನೊಳಗ ನಿಮ್ಮ ಜ್ಞಾನದ ಪಾಂಡಿತ್ಯಕ್ಕೆ ನಾನು ಮೆಚ್ಚಿದ್ದೀನಿ ಸ್ವಾಮೀಜಿ, ಅದಕ್ಕೆ ನಾನು ನಿಮಗೆ ಮದುವೆ ಹಾಕಬೇಕು ಅನ್ಕೊಂಡೀನಿ ಅಂದಾಗ ವಿವೇಕಾನಂದ್ರ ಕೇಳ್ತಾರ, ನನಗ ಮದುವೆಯಾಗಿ ಮಾಡೋದು ಏನು ಅಂದ್ರೆ ಅವರು, ನನಗೇನೋ ಮದುವೆ ಆಗಬೇಕು ಅನ್ಕೊಂಡಿ ಅಂತ ಹೇಳ್ದೆಲ್ಲ, ನನಗೆ ಮದುವೆಯಾಗಿ ಮಾಡೋದೇನು ಅಂದ್ರು. ಏನಿಲ್ಲ, ನಿಮಗೆ ಯಾಕೆ ನಾ ಮದುವೆ ಮಾಡ್ಕೊಳ್ಬೇಕಂತ ಮಾಡೀನಿ ಅಂದ್ರೆ ನಿಮ್ಮಂಥದೇ ಒಂದು ಗಂಡು ಮಗನನ್ನು ನಾನು ಹೊತ್ತಬೇಕಾಗ್ಯದ, ಅದಕ್ಕೆ ನಿಮಗೆ ಮದುವೆ ಆಗಬೇಕು ಅನ್ಕೊಂಡೀನಿ. ವಿವೇಕಾನಂದ್ರಂತಾರೆ, ಬ್ಯಾಡ ಅನ್ಲಿಲ್ಲ ಅವರು. ಹೌದಾ? ಹೌದು. ನಾನು ಸ್ವಾಮೀಜಿ, ನಾನು ಪ್ರಥಮವಾಗಿ ನಾನು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತೀನಿ, ನಾನು ಮದುವೆಯನ್ನ ಮಾಡಿಕೊಳ್ಳುವುದಿಲ್ಲ. ಅಕಸ್ಮಾತ್ ನೀ ಏನು ಕೇಳಾಕತಿಯಲ್ಲ, ನಾ ಮದುವೆ ಆಗ್ತೀನಿ ಅಂತ ನಾ ಒಪ್ಪಿಕೊಂಡೆ ಅಂತ ತಿಳ್ಕೊ. ನಾನು ಮದುವೆ ಆಗ್ತೀನಿ ಅಂತ ಒಪ್ಪಿಕೊಂಡೆ ಅಂತ ತಿಳ್ಕೊ. ನಾನು ನೀನು ಮದುವೆಯಾಗಿ ಎಷ್ಟು ವರ್ಷಕ್ಕೆ ಮಕ್ಕಳಾಗ್ತದೆ? 9 ತಿಂಗಳು, 1 ವರ್ಷನೋ 2 ವರ್ಷನೋ, ಅದು ಸಮಯಕ್ಕನುಗುಣವಾಗಿ ಹೋಗ್ತದೆ. ಹೌದಲ್ಲ? ಹೌದು. ಅಕಸ್ಮಾತ್ ಮಕ್ಕಳಾಗಲಿಲ್ಲ ಅಂದ್ರೆ ಹೇಳದ ಅರ್ಥ ಆಯ್ತವ? ಮಕ್ಕಳು ಆಗ್ತವ ಅಂತ ಏನು ಮದುವೆ ಆಗಕತಿಯಲ್ಲ, ಅಕಸ್ಮಾತ್ ಮಕ್ಕಳಾಗಲಿಲ್ಲ ಅಂದ್ರೆ ಇವತ್ತಿ ಬಾಯಿಯೊಳಗ ಮಾತು ಬರಲಿಲ್ಲ. ಮುಂದುವರೆದು ಕೇಳ್ತಾಳೆ. ಸ್ವಾಮಿ ವಿವೇಕಾನಂದ್ರ ಹೇಳ್ತಾ, ಬೇಡ, ಮದುವೆ ಆಯಿತು, ಮಕ್ಕಳಾದವು ಅಂತಾನೆ ತಿಳ್ಕೊಳ್ಳೋಣ, ಅದು ಗಂಡಾಗದೆ ಹೆಣ್ಣಾಯಿತು ಅಂದ್ರೆ ಅವ್ರು ಹೇಳೋದು ಸತ್ಯ ಅದ ಇಲ್ರಿ? ಗಂಡಾಗದೆ ಹೆಣ್ಣಾಯಿತು ಅಂದ್ರೆ ಬೇಡ, ನೀ ಅನ್ಕೊಂಡಂಗ ಗಂಡೇ ಆಯಿತು ಅಂತ ಅನ್ಕೊಳ್ಳೋಣ. ಗಂಡ ಆಯಿತು ಅಂದ್ರೆ ಅದು ನನ್ನಂಗಾಗಲಾರ್ದೆ ಒಂದೇ ನಂಬರ್ಗೆ ಹೊಲ ಮನೆ ಮಾರೋದಿತ್ತಂದ್ರೆ ಆತವಿಲ್ರಿ. ಇಂಥವು ಏಸು ಮಂದಿ ಉದಾಹರಣೆ ಅದಾರ ಗೊತ್ತಿಲ್ಲ, ಎಲ್ಲ ನಿಮಗೆಲ್ಲ ತಿಳಿದು ಅಂಥದ್ದಿವೆಲ್ಲ. ಒಂದೇ ನಂಬರ್ಗೆ ಓಸು ಆಸ್ತಿ ಹಂಚಿ ಕೊಳ್ಳನ ತಾಳಿ ಸಹಿತ ಬಿಡ್ಲಾರ್ದವ್ರು ಅದಾರಿಲ್ರಿ? ಅಂಥ ಹುಟ್ಟಿದ್ರೆ ಇಷ್ಟಂದಾಗ ಯುವತಿ ವಿವೇಕಾನಂದರಿಗೆ ಏನು ಹೇಳಬೇಕು ತಿಳಿಲಿಲ್ಲ, ಏನು ಅನ್ನಬೇಕು ತಿಳಿಲಿಲ್ಲ. ಸ್ವಾಮೀಜಿ, ನಾ ಏನು ಉತ್ತರವನ್ನು ಕೊಡಬೇಕು ಅಂತ ತಿಳಿತಿಲ್ಲ, ನೀವೇ ಉತ್ತರವನ್ನು ಕೊಡು ಅಂದಾಗ ವಿವೇಕಾನಂದರು ಹೇಳ್ತಾರೆ, ಎಷ್ಟು ಚಲೋ ಮಾತು. ಬಹುಶಃ ಭಾರತ ದೇಶ ಇವತ್ತಿಗೂ ಜಗದ್ಗುರು ರಾಷ್ಟ್ರ ಆಗ್ತಿದೆ ಅಂದರೆ ಇಂಥ ಆದರ್ಶಗಳಿಂದ. ಎಂಥ ಮಾತು ಹೇಳ್ತಾರೆ ಗೊತ್ತೇ? ಕಲಿಬೇಕು, ಕಲಿಬೇಕು, ಕಲಿಬೇಕು. ವಿವೇಕಾನಂದರು ಹೇಳ್ತಾರೆ, ನೋಡು, ನಾನು ನೀನು ಮದುವೆಯಾಗಿ 9 ತಿಂಗಳ ಕಾಯೋದ್ಯಾಕ, ಮಕ್ಕಳು ಆಗ್ತಾವ ಅಂತ ನಿಂದ್ರೋದ್ಯಾಕ, ಅದು ಹೆಣ್ಣಾಗ್ತದೋ ಗಂಡಾಗ್ತದೋ ಅಂತ ನಿಲ್ಲೋದ್ಯಾಕ, ಅದು ಹೆಣ್ಣೋ ಗಂಡೋ ಅನ್ನುವ ಪ್ರಶ್ನೆ ನಮ್ಮೊಳಗ ಬರೋದು ಯಾಕ? ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಡ, ನೀನೇ ನನಗ ತಾಯಿ, ನಾನೇ ನಿನಗ ಮಗ ಅಂತ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ರು ವಿವೇಕಾನಂದ. ಅದಕ್ಕೆ ವಿವೇಕಾನಂದರಾಗ್ತರು. ಭಾರತ ಸಾಮಾನ್ಯ ಅಲ್ಲವಾ? ಮರಕೊಂಬೆ
ಇಂಥ ಭಾರತ ದೇಶದೊಳಗೆ ಯಾವ ವಿವೇಕಾನಂದರು ಪರಸ್ತ್ರೀಯೊಳಗ ದೇವತೆಯನ್ನ ಕಂಡರು, ಅರ್ಥಾತ್ ತಾಯಿಯನ್ನ ಕಂಡ್ರು, ಅಂಥ ಭಾವ ನಮ್ಮೊಳಗೆ ಬರಬೇಕಾಗತ್ತೆ. ಕೈಯನ್ನ ಹಿಡಿದ ಮಡದಿಯನ್ನ ಬಿಟ್ಟು ಕಾಣುವ ಪರಸ್ತ್ರೀಯರೆಲ್ಲರಿಗೂ ತಾಯಿ ಅನ್ನುವ ಭಾವ ಇದು ನಮ್ಮ ಭಾರತೀಯ ಸಂಸ್ಕೃತಿ. ಕೈಯನ್ನ ಹಿಡಿದ ಮಡದಿಯನ್ನ ಬಿಟ್ಟು ಕಾಣುವ ಪರಸ್ತ್ರೀಯರೆಲ್ಲರಿಗೂ ತಾಯಿ ಅನ್ನುವ ಭಾವದಿಂದ ಕಾಣುವುದು ನಮ್ಮ ಭಾರತೀಯ ಸಂಸ್ಕೃತಿ. ಇದೇ ದಾನಮ್ಮಳ ಪುರಾಣದೊಳಗೊಂದು ವಿಚಾರ ಬರುತ್ತದೆ. ಬಳ್ಳಾರಿ ಜಿಲ್ಲೆಯ ಹಾಲ್ವಿ ಗ್ರಾಮದೊಳಗ ಒಂದು ಮನೆತನ ತಾಯಿ ದಾನಮ್ಮಳ ಆಶೀರ್ವಾದದಿಂದ ಮನೆತನ ಬಹಳ ಸೊಗಸಾಗಿ ನಡೀತಿರುತ್ತದೆ. ತಾಯಿ ದಾನಮ್ಮಳು ಹೋಗಿ ಆಶೀರ್ವಾದ ಮಾಡಿ ಬಂದಿರ್ತಾಳೆ. ಕೆಟ್ಟ ಕಡು ಬಡತನದೊಳಗ ಬದುಕನ್ನ ಸಾಗಿಸುವ ಸಂದರ್ಭದೊಳಗ ತಾಯಿಯ ಆಶೀರ್ವಾದದಿಂದ ಸಿರಿವಂತಿಕೆ ಹೆಚ್ಚಾಗ್ತದೆ. ಯಾವ ಸಿರಿವಂತಿಕೆ ಹೆಚ್ಚಾಗ್ತದೋ ಆ ಸಿರಿವಂತಿಕೆ ಹೆಚ್ಚಾದಾಗ ಏನೋ ಅಂತಿರಲ್ಲ, ಸೊಕ್ಕ ಬಂದ್ರ ಎರಡು ಬಂದಾವೇನೋ ಅಂತಿರಲ್ಲ, ಏನು ಬಂದಾವ? ಕೋಡ್ ಬಂದಾವೇನು ಅಂತಿರಲ್ಲ, ಸೊಕ್ಕ ಹೆಚ್ಚಾದ. ಸಿರಿವಂತಿಕೆ ಬರೋದು ಸೊಕ್ಕ ಹೆಚ್ಚಾಗಕ್ಕಲ್ಲ, ದಾನ ಧರ್ಮ ಹೆಚ್ಚು ಮಾಡಕ್ ಅನ್ನೋದು ತಿಳ್ಕೊಳ್ಬೇಕು. ಸಿರಿವಂತಿಕೆ ಬರೋದು ಸೊಕ್ಕ ಹೆಚ್ಚಾಗಕ್ಕಲ್ಲ, ದಾನ ಧರ್ಮ ಹೆಚ್ಚು ಮಾಡು ಅನ್ನೋದು. ದಾನಮ್ಮಳ ಆಶೀರ್ವಾದದಿಂದ ಮನೆತನದೊಳಗ ದಿನದಿಂದ ದಿನಕ್ಕೆ ಧನದ ಲಾಭ ಹೆಚ್ಚಾಗಕತ್ತೆ. ಸಂಕಟ ಬಂದಾಗ ವೆಂಕಟರಮಣ ಅಂದ ನಾವುಗಳು ಸುಖದೊಳಗ ದೇವರನ್ನ ಯಾವತ್ತಿಗೂ ನೆನೆಸಲ್ಲ. ನೆನೆಸ್ತೀರೇನ್ರಿ? ಎಲ್ಲ ಭಾಳ ಚಲೋ ಕೊಟ್ಟಾನ್ರಿ, ಯಾಕೆ ಹೋಗ್ಬೇಕು ಗುಡಿಗೆ? ಎಲ್ಲ ಭಗವಂತ ಚಲೋ ಕೊಟ್ಟಾನ್ರಿ, ಮಠಕ್ಕೆ ಯಾಕೆ ಹೋಗ್ಬೇಕು? ಇಷ್ಟ ಅಂದ್ರಿ ಅಂದ್ರೆ ತಿಳ್ಕೊಂಡು ಬಿಡ್ರಿ, ಅದನ್ನೆಲ್ಲ ಕಸ್ಕೊಳಕ್ ಚಾಲು ಮಾಡ್ತಾನ. ಯಾವಾಗ ಧನದ ಲಾಭ, ಧನದ ಮದ ಹೆಚ್ಚಾಗ್ತದೆ, ಆ ಗಂಡ ಹೆಂಡತಿಯರಿಬ್ಬರು ಒಳ್ಳೆಯ ಸುಪುತ್ರನನ್ನ ಪಡ್ಕೊಳ್ತಾರೆ. ತಾಯಿ ದಾನಮ್ಮಳ ಆಶೀರ್ವಾದದಿಂದ ಆ ಸುಪುತ್ರನನ್ನ ಮಕ್ಕಳ ಇಲ್ಲದೆ ಇರುವ ಬಾಳಿನೊಳಗೆ ಆಶೀರ್ವಾದ ಮಾಡಿ ಮಗುವನ್ನ ಕರುಣಿಸ್ತಾಳೆ ದಾನಮ್ಮ ದೇವಿ. ಆದ್ರ ಸೊಕ್ಕ ಹೆಚ್ಚಾಗಿತ್ತು. ನಾ ಅನ್ನೋದು ಬಹಳ ಬಂದಿತ್ತು. ಏನು ಬಂದಿತ್ತು? ನಾ. ಯಾವಾಗ ನಾ ಅಂತೀರಿ ಆ ಮನ್ಯಾಗ ಒಡಗಟ್ಟಿಗೆ ಬರ್ತಾವ, ಕಸಬರ್ಗಿ ಬರ್ತಾವ, ಇವೆಲ್ಲ ಚಾಲು ಆಗ್ತಾವ. ನಾ ಅಲ್ಲ ನೀ ಅನ್ರಿ ಮನ್ಯಾಗ ನೆಮ್ಮದಿ ಇರ್ತದೆ. ನಾ ಹೇಳೋದು ಅರ್ಥ ಆಯ್ತಿಲ್ಲ? ಗಂಡ ಹೆಂಡತಿ ನೀವಿಬ್ರು ಜಗಳ ಆಡ್ತಿರ್ತೀರಿ, ನಾ ಏನು ಕಮ್ಮಿ ಅಂದ್ರಿ ಜಗಳ ದೊಡ್ಡದಾಗ್ತದ. ದೊಡ್ಡದಾಗಿ ಕೋರ್ಟಿಗೆ ಹೋಗ್ತದೆ. ಎಲ್ಲಿಗೆ ಹೋಗ್ತದ? ಕೋರ್ಟಿಗೆ ಹೋಗ್ತದೆ. ಏ ತಮಾಷ್, ಅವ್ರನ್ನ ಸ್ವಲ್ಪ ಹಿಡ್ಕೊಂಡು ಕುಂದ್ರಿಸ್ಬಿಟ್ರು. ಈ ಚಲೋ ಹೊತ್ನ್ಯಾಗ ಹೋಳಿಗೆ ತುಪ್ಪ ಉಣ್ಣು ಕಾಲಕ್ಕೆ ಕರಕ್ಕಂತ ಒಂದು ಕಲ್ಲು ಬಂದಂಗೆ ಆತ. ಯಾವ ನಾ ಅನ್ನೋದು ಬಂತೋ ಮನ್ಯಾಗ ನೆಮ್ಮದಿ ಇರಲ್ಲ. ಮನ್ಯಾಗ ಜಗಳ ಬಂದಾಗ ಗಂಡಗ ನೀವನಬೇಕು, ನಾ ಅಲ್ಲ
ನೀ ಅನ್ರಿ ಜಗಳ ಮುಗಿತದ. ಗಂಡ ಅನ್ಬೇಕು ಹೆಂಡತಿಗೆ ನಾ ಅಲ್ಲ ನೀ ಅನ್ಬೇಕು ಜಗಳ ಮುಗಿತದ. ಅದು ಮನ್ಯಾಗಷ್ಟೇ ಅಲ್ಲ, ಓಣ್ಯಾಗನ್ರಿ, ಮನೆ ಬಾಜು ಇರೋರಿಗನ್ರಿ, ಊರಾಗನ್ರಿ, ನಾ ಅಲ್ಲಪ್ಪ ಎಲ್ಲ ನಿಮ್ಮದೇ ಅಂದ್ಬಿಡ್ರಿ, ಊರಾಗ ಸ್ವರ್ಗ ಇರ್ತದ. ಊರಾಗ ಸ್ವರ್ಗ ಇರ್ತದ. ಯಾವಾಗ ನಾ ಏನು ಕಮ್ಮಿ ಅಂದ್ರೆ ಮುಗಿತದ, ಊರಾಗ ನರಕ ಆಗ್ತದೆ. ಇಲ್ಲಿ ಸೊಕ್ಕ ಬಂದಿತ್ತು, ನಾ ನನ್ನ ಮುಂದೆ ಯಾರದಾರ, ಧನದ ಮದ, ಕುಲ, ಛಲ, ಹಠ, ಇವೆಲ್ಲ 8 ಮದಗಳು ಬರ್ತಾವ. ನಾನುವ ಸೊಕ್ಕ ಬಂದಿತ್ತು. ಈ ನಾ ಅನ್ನೋದು ಬಹಳ ಕೋಡಿ ಅನ್ನೋದಕ್ಕೆ ಹೇಳ್ತೀನಿ. ಸಂದರ್ಭ ಬಂದ ಒಬ್ಬವ ಭಾಳ ಚಲೋ ಕೆತ್ತನ ಮಾಡ್ತಿದ್ದ. ಇವ್ರು ಹೆಂಗ ಕುಂತಾರ ಹಂಗೆ ಮೂರ್ತಿ ತಯಾರು ಮಾಡ್ತಿದ್ದ. ಮೂರ್ತಿ ನೋಡೋದೇನೋ ಇವ್ರು ನೋಡೋದೇನೋ ಎರಡೂ ಒಂದೇ ಅನ್ನುವಂಗ ಮೂರ್ತಿ ಕೆತ್ತನ ಮಾಡ್ತಿದ್ದ. ಅವನಿಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ನಾಳೆ ಮಧ್ಯಾಹ್ನ 12ಕ್ಕೆ ಯಮರಾಯ ಬಂದು ನನಗೆ ಕರ್ಕೊಂಡು ಹೋಗಾವದಾನ, ನನ್ನ ಟೈಮ್ ಮುಗಿದದ ಅಂತ ಗೊತ್ತಾಯ್ತು. ಇಷ್ಟು ಗೊತ್ತಾದಾಗ ಈ ಮನುಷ್ಯ ರಾತ್ರಿ ಕುಂತ ಏನು ಮಾಡ್ದ ಅಂದ್ರೆ, ಅವ ಹೆಂಗದಾನ ಹಂಗೆ ಒಂದು 10 ಮೂರ್ತಿ ತಯಾರು ಮಾಡ್ದ. ಎಷ್ಟು? 10 ಮೂರ್ತಿ ತಯಾರು ಮಾಡ್ದ. 10 ಮೂರ್ತಿ ತಯಾರು ಮಾಡಿ 11ಕ್ಕೆ ರೆಡಿಯಾದ. ಮುಂಜಾನೆ ಓಸು ಉದ್ದಕ್ಕೆ ಇಟ್ಟಿದ್ದ. ಆ ಮೂರ್ತಿಗಳ ನಡಬರ್ಕ ಇವನು ಹೋಗಿ ನಿಂತ ಮೇಲ 12ಕ್ಕೆ ಬರಬರ್ ಯಮರಾಯ ಬರ್ತಾ. ನಾನು ನೀವು ಬರೋದು ಲೇಟ್ ಆಗಬಹುದು, ಅವ ಬರೋದು ಲೇಟ್ ಆಗಲ್ಲ. ನಾವು ನೀವು ಬರೋದು ಲೇಟ್ ಆಗಬಹುದು, ಯಮರಾಯ ಬರೋದು ಲೇಟ್ ಆಗಲ್ಲ. ಟೈಮ್ ಅಂದ್ರೆ ಟೈಮ್. ಯಮರಾಯ ಬಂದ ಕರೆಕ್ಟ್ 12ಕ್ಕೆ ಬಂದ ಮನ್ಯಾಗ ಹುಡುಕ್ತಾನ, ಸಿಗಲ್ಲ. ಸಿಗಲಾರದಾಗ ಹಿತ್ತಲದಾಗ ಹೋಗಿ ನೋಡ್ತಾನ, ಮೂರ್ತಿ ನಿಲ್ಲಿಸ್ಯಾರ. ಈ 10-11 ಮೂರ್ತಿ ಅದಾವ, ಇದ್ರೊಳಗೆ ಯಾರು ಅನ್ನೋದು ತಿಳಿಲಿಲ್ಲ ಯಮರಾಯಗ. ಈ ಮನುಷ್ಯ ಚಳ್ಳಿ ಹಣ್ಣು ತಿನ್ನಿಸ್ಬೇಕಂತ ಮಾಡಿದ್ದ ಅವನಿಗೆ. ಯಾರಿಗೆ? ಓಸು ಮಂದಿಗೆ ತಿನ್ನಿಸ್ದಂಗೆ ಅವನಿಗೆ ತಿನ್ನಿಸಕ್ಕೆ ನಡೆಯಲ್ಲವ. ರಾಜ ಅಂದ್ರೆ ಯಮರಾಜನೇ, ಯಾರು ನಡೆಯಲ್ಲ ಅವನಿಗೆ. ಉದ್ದಕ್ಕೆ ಮೂರ್ತಿ ನಿಂತಿರಿಸಿದ್ದ. ಇವನು ನಡಬರ್ಕ್ ಹೋಗಿ ನಿಂತ. ಯಮರಾಯ ಬಂದ ನಿಂತು ಅಂತಾನ, ಎಂಥ ಚಲೋ ಮೂರ್ತಿ ಕೆತ್ತನ ಮಾಡ್ಯಾರಿದು, ಯಾರು ಮಾಡ್ಯಾರ ಅಂತ ಹುಡುಕಾಕತ್ತ, ಯಾರು ಸಿಗಲಿಲ್ಲ. ಮುಂದೆ ನಿಂತು ಅನೌನ್ಸ್ ಮಾಡದ. ಏನು ಅನೌನ್ಸ್ ಮಾಡ್ದ? ಈ ಮೂರ್ತಿ ಸಿಕ್ಕವ್ರು ನನ್ನ ಕೈಯಾಗ ಏನಾರು ಸಿಕ್ಕರು ಅಂದ್ರೆ 1,00,000 ರೂಪಾಯಿ ಬಹುಮಾನ ಕೊಡ್ತೀನಂತ ಅನೌನ್ಸ್ ಮಾಡ್ದ. ಯಾರು? ಯಮರಾಯ. ಇವ ನಡಬರ್ಕ್ ನಿಂತವ್ ನಾನೇ ಅಂದ, ನಡಿ ಮ್ಯಾಲ ಅಂದವ. ನಡಬರ್ಕ್ ನಿಂತ ನಾನೇ ಅಂದ, ನಡಿ ಮಗನ ನಿನ್ನ ಟೈಮ್ ಆಗಿದೆ ಅಂತ ಮಾಡಿ ನಾ ಅಂದ್ವಿ ಅಂದ್ರೆ ಹಿಂಗಾಗಿ ಬಿಡ್ತದ. ನಾ ಅಲ್ಲ ನೀ ಅಂದ್ ಬಿಡ್ರಿ, ಗೆದ್ದು ಹೋಗ್ತೀವಿ. ನಾ ಅಲ್ಲ ನೀ. ಹಂಗ ಸೊಕ್ಕ ಬಂದಿತ್ತು. ಆ ಗಂಡ ಹೆಂಡತಿಯರಿಬ್ಬರಿಗೂ ಓರ್ವ ಸುಪುತ್ರನನ್ನ ಪಡ್ಕೊಂಡಿದ್ರು. ಯಾವಾಗ ಸುಪುತ್ರನನ್ನ ಪಡ್ಕೊಂಡಿದ್ರೋ ದಿನಗಳೊಳಗ ಸೊಕ್ಕಿನ ಅಮಲು ಹೆಚ್ಚಾಗಿ ಗಂಡ ತೀರಿ ಹೋಗ್ತಾನ. ಯಾವಾಗ ಗಂಡ ತೀರ್ಕೊಂಡ ಘಳಿಗೆಯೊಳಗ ಈ ಹೆಂಡತಿ ಇನ್ನು ಸ್ಫುರದ್ರೂಪಿ ಲಾವಣ್ಯವತಿಯಾಗಿದ್ಲು, ವಯಸ್ಸಿನ ಹೆಣ್ಣುಮಗಳಾಗಿದ್ಲು. ಪರ ಪುರುಷನೊಂದಿಗೆ ಸಂಬಂಧವನ್ನ ಬೆಳೆಸ್ಬಿಟ್ಟು ನಾರಿಗೆ ಸಂಯಮವೇ ದಾರಿ. ಆ ನಾರಿ ಯಾವಾಗ ದಾರಿ ಬಿಟ್ಲೋ
ಪರ ಪುರುಷರೊಂದಿಗೆ ವಿಟ ಪುರುಷರೊಂದಿಗೆ ನಿತ್ಯ ಸಹವಾಸವನ್ನ ಮಾಡಕ ಪ್ರಾರಂಭ ಮಾಡಿದ್ಲೋ ಆಗಬಾರ್ದು. ಇದು ಆಗಬಾರ್ದು. ದಾರಿ ಬಿಟ್ಟ ಹೆಣ್ಣು ಮಗಳನ್ನ ಯಾರೂ ನಂಬಲ್ಲ. ದಾರಿ ಬಿಟ್ಟ ಈ ಹೆಣ್ಣ ಮಗಳು ಸಿಕ್ಕವರ ಪರ ಪುರುಷರೊಂದಿಗೆ ಬದುಕನ್ನ ಮಾಡುವ ಸಂದರ್ಭದೊಳಗೆ 8-9 ವರ್ಷದ ಮಗ ಒಂದು ದಿವಸ ನೋಡ್ತಾನೆ. ಯಾವ 8-9 ವರ್ಷದ ಮಗ ನನ್ನ ಕೆಲಸವನ್ನ ಮಾಡ್ತಿದ್ದಾಳೆ ಅಂತ ಮಗ ಯಾವಾಗ ನೋಡಿದ್ನೋ ಛೀ ಅನಿಸ್ತದೆ, ಥೂ ಅನಿಸ್ತದೆ. ನನ್ನ ತಾಯಿ ಅಂತ ನಾನು ನಂಬಿದ್ದೆ, ಇವಳು ನನ್ನ ತಾಯಿ ಅನಿಸ್ಕೊಳ್ಳಕ್ಕ ಯೋಗ್ಯಳಲ್ಲ ಅಂತ ಅನಿಸ್ಬಿಡುತ್ತದೆ. ಯಾವಾಗ ನನ್ನ ತಾಯಿ ಅನಿಸ್ಕೊಳ್ಳಾಕ ಇವಳು ಯೋಗ್ಯಳಲ್ಲ ಅನ್ನುವ ಭಾವ ಯೋಚನೆ ಮಾಡುವ ಸಂದರ್ಭದೊಳಗ ತಾಯಿ ನೋಡ್ತಾಳೆ. ಪರ ಪುರುಷನೊಂದಿಗೆ ಮಲಗಿರುವಾಗ ಮುಖವನ್ನ ಎತ್ತು ನೋಡೋದೆ ತಡ ಮಗ ಮುಂದೆ ಬಂದ ನಿಂತ. ನನ್ನ ಮಗನಿಗೆ ಎಲ್ಲ ಗೊತ್ತಾಯ್ತು ಅಂತ ತಾಯಿ ಅನಿಸ್ತು. ನನ್ನ ಮಗನಿಗೆ ಎಲ್ಲವೂ ಗೊತ್ತಾಯ್ತು ಅಂತ ಯಾವಾಗ ತಾಯಿಗೆ ಗೊತ್ತಾಯ್ತು, ಗೊತ್ತಾಗೋದೆ ತಡ ಆ ಮಗನನ್ನ ಕರ್ಕೊಂಡು ಹೋಗಿ ದರದರ ಅಂತ ಎಳಿತಾಳ. ಊರ ಹೊರಗಿರುವ ಬಾವಿಗೆ ಕರ್ಕೊಂಡು ಹೋಗ್ತಾಳೆ. ಊರ ಹೊರಗಿರುವ ಬಾವಿಗೆ ಕರ್ಕೊಂಡು ಹೋಗ್ತಾಳ. ಯಾವ ಬಾವಿಗೆ ಕರ್ಕೊಂಡು ಹೋಗುವ ಸಂದರ್ಭದೊಳಗ ಹಾಲನ್ನ ಕೊಡುತ್ತಾಳ. ಹಾಲಿನೊಳಗ ವಿಷವನ್ನ ಹಾಕಿ ಕೊಡ್ತಾಳೆ. ಬರೀ ಹಾಲು ಕೊಡ್ಲಿಲ್ಲ, ಹಾಲಿನೊಳಗ ವಿಷವನ್ನ ಹಾಕಿ. ಯಾವ ಹಾಲಿನೊಳಗ ವಿಷವನ್ನ ಹಾಕಿ ಈ ತಾಯಿ ನೀಚ ಬುದ್ಧಿಯ ಅಶ್ಲೀಲವಾದ ಈ ಮನಸ್ಥಿತಿಯನ್ನ ಕಂಡ ಮಗ ಹಾಲನ್ನ ಕುಡಿಸ್ಬೇಕು ಅಂತಾಳೆ. ಹಾಲು ಅದೇ ಮನೆಯೊಳಗ ಇಟ್ಟಾಳ. ಮಗನನ್ನ ದರದರ ಅಂತ ಎಳ್ಕೊಂಡು ಹೋಗಿ ಊರ ಹೊರಗಿನ ಬಾವಿಗೆ ಕರ್ಕೊಂಡು ಹೋಗಿ ಕೈ ಕಾಲುಗಳಿಗೆ ಹಗ್ಗವನ್ನ ಕಟ್ಟಿ ಬಾಯಿಗೆ ಬಟ್ಟಿಯನ್ನ ಕಟ್ಟಿ ಮಗನನ್ನ ಒಯ್ದು ಬಾವಿಯೊಳಗ ತಳ್ಳಿ ಬಿಡ್ತಾಳ. ಯಾವಾಗ ಇವ ನನಗ ನೋಡ್ಯಾನ ಅಂದ ಮೇಲೆ ನನ್ನ ಮಾನ ಮರ್ಯಾದೆ ಹರಾಜು ಮಾಡ್ತಾಳ. ಯಾವಾಗ ತಾಯಿ ಮಗನನ್ನ ಒಯ್ದು ಬಾವಿಯೊಳಗ ಹಾಕ್ತಾಳೋ, ಎಷ್ಟೋ ಕುಟುಂಬಗಳ ಹಾಳಾಗ್ತಿರೋದು ಇಲ್ಲಿಂದನೇ. ಕುಟುಂಬಗಳು ಹಾಳಾಗ್ತಿರೋದು ಇಲ್ಲಿಂದನೇ. ಯಾವ ನಾರಿಗೆ ಸಂಯಮ ಇರಬೇಕಾಗಿತ್ತೋ ಆ ನಾರಿ ಸಂಯಮದ ಹಲ್ಲೆಯನ್ನ ಮೀರಿದಾಳ, ಸಂಯಮದ ಹದ್ದುವನ್ನ ಮೀರಿದಾಳ. ಪಕ್ಕದ ಓಣಿಯೊಳಗ ಇರುವ ಹೆಣ್ಣು ಮಗಳನ್ನ ನೋಡಿದ ಈ ಓಣಿಯ ಹುಡುಗ ಹೇಳ್ತ, ಬಹಳ ಸ್ಫುರದ್ರೂಪಿಯಾದ ಹೆಣ್ಣು ಮಗಳಿದ್ದಾಳೆ, ಇವಳನ್ನ ನಾನು ಅನುಭವಿಸಬೇಕು ಅಂತ ಹುಡುಗನ ಮನಸ್ಸಿನಾಗ ಬರ್ತದೆ. ಯಾವಾಗ ಹುಡುಗನ ಮನಸ್ಸಿನಾಗ ಬಂತೋ ಆ ಹೆಣ್ಣು ಮಗಳು ಹೊರಗ ಬರೋದನ್ನ ಕಾಯಕತ್ತಿದ್ದ. ಓಡೋಡಿ ಹೋಗಿ ಹೇಳ್ತಾ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸೋತ್ ಹೋಗಿದ್ದೀನಿ, ನನ್ನ ಜೊತೆಗೆ ನೀನು ಸಹಕರಿಸಬೇಕು, ನನ್ನ ಜೊತೆಗೆ ನೀನು ಸಹಕರಿಸಬೇಕು. ಯಾಕೆ ಹೇಳಾಕತ್ತೀನಂದ್ರೆ ನಾರಿಗೆ ಸಂಯಮವೇ ದಾರಿ ಅಂತ ಹೇಳಾಕತ್ತೀನಿ. ನನ್ನ ಜೊತೆಗೆ ನೀನು ಸಹಕರಿಸಬೇಕು ಅನ್ನೋದೇ ತಡ ಆ ಹೆಣ್ಣು ಮಗಳು ಹೇಳ್ತಾ, ನಾಳೆ ಮಧ್ಯಾಹ್ನ 12ಕ್ಕೆ ನನ್ನ ಮನೆಗೆ ಬಾ ಅಂತ ಟೈಮ್ ಕೊಟ್ಟಬೇಕು. ಮನೆಗೆ ಎಲ್ಲೆಲ್ಲದ ಖುಷಿಯಿಂದ ಹೋಗ್ತಾನೆ ಹುಡುಗ. ನಾಳೆ ಮಧ್ಯಾಹ್ನ ಅವಳ ಮನೆಗೆ ಹೋಗೋದದ 12ಕ್ಕಂತ ಎಲ್ಲೆಲ್ಲದ ಸಂಭ್ರಮದಿಂದ ಹೋಗ್ತಾನ ಮನೆಗೆ. ಸಾಯಂಕಾಲ ಆಗ್ಯಾದ,
ಖುಷಿ ಆಗ್ಯದೆ. ರಾತ್ರಿ ಊಟ ಮಾಡ್ದ, ಮಲಗಬೇಕಂತ ಮಲಗಿದಾನ. ಖುಷಿಗೆ ನಿದ್ದೆ ಬರ್ತಿಲ್ಲ, ಖುಷಿಗೆ ನಿದ್ದೆ ಬರ್ತಿಲ್ಲ. ಯಾವಾಗ ಖುಷಿಯೊಳಗ ನಿದ್ದೆ ಬರುವಲ್ತಾಗ್ಯದ, ರಾತ್ರಿ 2 ಆಯ್ತು, 3 ಆಯ್ತು, 4 ಆಯ್ತು, ಮುಂಜಾನೆ 6 ಆಯ್ತು, 7 ಆಯ್ತು, ಮಲಗಲಿಲ್ಲ. ಯಾವಾಗ 12 ಆಗತ್ತಾ ಅಂತ ಕಾಯ್ಕೊಂಡು ಕುಂತ ಹುಡುಗ 10 ಗಂಟೆ ಸುಮಾರಿಗೆ ತಯಾರಾಗ್ತಾನೆ. ಒಳ್ಳೆ ಅಗದಿ ಮಸ್ತ್ ಬಟ್ಟಿ ಹಾಕೊಂಡ 10ಕ್ಕೆ ತಯಾರ ಆಗಿ ಮನೆ ಬಿಟ್ಟು ಹೊರಗೆ ಹೋಗುತ್ತಾನೆ. ಇನ್ನೂ 2 ತಾಸು ಟೈಮ್ ಅದ, ಈಗ ಹೋಗ್ಲೋ ಆಮೇಲೆ ಹೋಗ್ಲೋ ಅಂತ ತುಮುಲದ. ಆ ತುಮುಲತೆ ಒಳಗ ತಾಳ್ಕೊಳ್ಳಕ್ಕ ಆಗಲಿಲ್ಲ. 11ವರೆಗೆ ಹೋಗಿ ಮನೆಯ ಬಾಗ್ಲ ಬಾರಿಸ್ತಾನ. ಯಾವ ಹೆಣ್ಣು ಮಗಳು ಹಿತ್ತಲದೊಳಗ ಕೆಲಸ ಮಾಡ್ಕೊಂತ ಕುಂತಿದ್ಲು, ಇವ ಬಾಗ್ಲ ಬಾರಿಸೋದೆ ತಡ ಹೆಣ್ಮಗಳ ಕೇಳ್ತಾಳೆ. ಯಾರು ಅಂದಾಗ ಹೆಣ್ಣು ಮಗಳು ಹೇಳ್ತಾಳ. ಅಯ್ಯೋ, ಹುಡುಗ ಹೇಳ್ತಾನೆ, ನನಗ ನಿನ್ನೆ ಮಧ್ಯಾಹ್ನ 12ಕ್ಕೆ ಬಾ ಅಂತ ಏನು ಕೊಟ್ಟಿದ್ದೆಲ್ಲ, ಆ ಸಮಯಕ್ಕೆ ಬಂದ ಹುಡುಗ ನಾನೇ ಬಾಗಲ ತೆಗಿ ಅಂದಾಗ ಹೆಣ್ಮಗಳಂತಾಳ, ನಾನು ಕರೆದಿದ್ದು 12ಕ್ಕೆ, ನೀನು ಬಂದಿದ್ದು 11ವರೆಗೆ, ಕುಂದ್ರ ಹೊರಗ ಅರ್ಧ ಗಂಟೆ ಅಂತ ಕುಂದರ್ಸ್ತಾಳ. ಯಾವಾಗ ಅರ್ಧ ಗಂಟೆ ಆದಮೇಲೆ ಬಾಗಿಲ ತೆಗಿತಾಳೆ. ಬಾಗಿಲ ತೆಗೆದ ಘಳಿಗೆಯೊಳಗ ಹುಡುಗ ಒಳಗೆ ಬರ್ತಾನೆ. ಹುಡುಗ ಒಳಗ ಬಂದ ಘಳಿಗೆಯೊಳಗ ಇನ್ನೊಂದು 10-15 ನಿಮಿಷ ನಂದ ಕೆಲಸ ಅದಪ್ಪ, ಆ ಕೆಲಸ ನಾ ಮಾಡಿ ಬರ್ತೀನಿ, ಕುಂದ್ರು ಅಂತ ಕುರ್ಚಿ ಮೇಲೆ ಕುಂದರ್ಸಿ ಕೆಲಸಕ್ಕೆ ಒಳಗೆ ಹೋಗಿ ಬಿಡುತ್ತಾಳ ಹೆಂಡತಿ. ಗಂಡ ಅದೇ ಸಮಯಕ್ಕೆ ಮನೆಗೆ ಮಧ್ಯಾಹ್ನದ ಊಟಕ್ಕಾಗಿ ಬರುತ್ತಾನೆ. ಯಾವಾಗ ಮಧ್ಯಾಹ್ನದ ಊಟಕ್ಕ ಗಂಡ ಮನೆಗೆ ಬಂದನೋ, ಗಂಡ ಹೆಂಡತಿಗೆ ಕೇಳಲಿಲ್ಲ ಇವನಾರು ಅಂತ. ಕಾರಣ, ಗಂಡ ಹೆಂಡತಿಯ ಮ್ಯಾಲ ನಂಬಿಕೆ ಅದ, ಹೆಂಡತಿಗೆ ಗಂಡನ ಮ್ಯಾಲ ನಂಬಿಕೆ ಅದ. ಅಂಥ ಪರಸ್ಪರ ಭಾವ, ಪ್ರೀತಿ, ಪ್ರೇಮ, ಸ್ನೇಹದಿಂದ ಅವರಿಬ್ಬರ ಬದುಕು ನಡೆಯಾಕತ್ತದೆ. ಹೀಗ ನಡೆಯುವ ಸಂದರ್ಭದೊಳಗ ಹುಡುಗ ಬಂದು ಕುಂತಿದ್ದ. ಊಟಕ್ಕ ಕುಂತ ಗಂಡ, ಯಾವ ಹೆಂಡತಿ ಗಂಡನಿಗೆ ಊಟ ಬಡಿಸ್ಬೇಕು ಅಂತ ಮಣಿ, ತಾಟು, ನೀರು, ಚರಿಗೆ, ಗ್ಲಾಸ್ ಎಲ್ಲವನ್ನು ಇಟ್ಟಾಗ ಗಂಡ ಅಂತಾನ, ನಾವೊಬ್ಬನೇ ಊಟ ಮಾಡೋದ್ರಾಗ ಏನದ, ಅಲ್ಲಿ ಯಾರೋ ಕುಂತಾರಲ್ಲ ಅವರಿಗೊಂದು ತಟ್ಟಕ್ಕ ಕರೆದು ಬಿಡು, ಇಬ್ರು ಊಟ ಮಾಡ್ತೀವಿ ಅಂದ. ಇಬ್ಬರು ಊಟ ಮಾಡ್ತೀವಿ ಒಟ್ಟಿಗೆ ಅಂದಾಗ ಹೆಂಡತಿ ಅವನಿಗೆ ಕರಿತಾಳ, ಕೂರಿಸ್ತಾಳ. ಹುಡುಗನ ಮುಖ ಸಪ್ಪಗಾಗಿತ್ತು. ಹುಡುಗನ ಮುಖ ಸಪ್ಪಗಾಗಿತ್ತು. ಯಾವಾಗ ಹುಡುಗನ ಮುಖ ಸಪ್ಪಗಾಗಿತ್ತೋ, ಆ ಗಂಡಗ ಊಟ ಬಡಿಸಾಕತ್ತಾಳ. ಊಟ ಬಡಿಸುವ ಕಾಲಕ್ಕ ಹುಡುಗನ ತಾಟಿಗೆ ನೀಡಲಿಲ್ಲ, ಬರೀ ಗಂಡಗಷ್ಟೇ ನೀಡಾಕತ್ಲು. ಗಂಡ ದಿವಸ 2 ರೊಟ್ಟಿ ಉಣುತ್ತಿದ್ದ, ಹೆಂಡತಿ 4 ರೊಟ್ಟಿ ನೀಡಿದ್ಲು. 2 ರೊಟ್ಟಿಗಾಗುವಷ್ಟು ಪಲ್ಯ ನೀಡ್ತಿದ್ಲು, 4 ರೊಟ್ಟಿಗಾಗುವಷ್ಟು ಪಲ್ಯ ನೀಡಿದ್ಲು. ಗಂಡ ಕೇಳ್ತಾನ, ಯಾಕಿವತ್ತ ಹೆಚ್ಚೆಚ್ಚಿಗೆ ನೀಡಾಕತ್ತಿ, ನಾನು ಎಷ್ಟು ಉಣ್ತೀನಿ ನಿನಗೆ ಗೊತ್ತದ ಇಲ್ಲ ಅಂದಾಗ, ನಿಮಗೆ ಎಷ್ಟು ಬೇಕಷ್ಟು ಊಟ ಮಾಡ್ರಿ, ಬಿಕ್ಕಿದ ಅಲ್ಲೇ ಬಿಡ್ರಿ ಅಂದಾಗ ಗಂಡಂತಾನ, ನನಗಷ್ಟೇ ನೀಡಾಕತ್ತಿಯಲ್ಲ, ಅವ್ರ ತಾಟಿಗೆ ನೀಡು ಅಂದಾಗ ಹೆಂಡತಿ ಅಂತಾಳ, ನಾವಿಬ್ಬರು ಆಮೇಲೆ ಊಟ ಮಾಡ್ತೀವಿ, ನೀವು ಊಟ ಮಾಡಿ ಎದ್ದು ಹೋಗ್ರಿ ಅಂದ. ಹುಡುಗನ ಮುಖ ದೊಡ್ಡದಾಯ್ತು. ಹುಡುಗನ ಮುಖ ಖುಷಿ ಆಯ್ತು, ದೊಡ್ಡದಾಯ್ತು. ಗಂಡ ಊಟ ಮಾಡದ. ಹೆಚ್ಚಿಗೆ ಆಗಿದ್ರ ಒಳಗ ಕೈ ತೊಳ್ಕೊಳ್ಳಾಕತ್ತಿದ್ದ. ಹೆಂಡತಿ ಅಂತಾಳ, ಇದ್ರಾಗ ಕೈ ತೊಳ್ಕೊಳ್ಬ್ಯಾಡ್ರಿ, ಈ ಖಾಲಿ ತಾಟ್ನಾಗ ಕೈ ತೊಳ್ಕೊಳ್ರಿ ಅಂತ ಖಾಲಿ ತಾಟ್ ಮುಂದಿಡ್ತಾಳ. ಆ ಗಂಡ ಉಂಡಿದ ಎಂಜಲ ತಾಟ ಬಾಜು ಇಟ್ಕೊಂಡು ಕುಂದಿರ್ತಾಳ. ಯಾವಾಗ ಗಂಡ
ಕೈ ತೊಳ್ಕೊಂಡು ತನ್ನ ಕೆಲಸಕ್ಕೆ ಹೋದ ಮೇಲೆ ಹೆಂಡತಿ ಯಾವ ಹುಡುಗ ಕುಂತಿದ್ನಲ್ಲ ಆ ಹುಡುಗನ ಮುಂದೆ ಎಂಜಲ ತಾಟಿಡ್ತ ಹುಡುಗನ ಮುಂದ ಎಂಜಲ ತಾಟಿಡ್ತಾಳ. ಎಂಜಲ ತಾಟಿಟ್ಟಾಗ ಊಟ ಮಾಡು ಅಂದಾಗ ಹುಡುಗಂತಾನ, ಏ ಹುಚ್ಚುಗಾಟಿ ಅಂದ, ಏ ಹುಚ್ಚುಗಾಟಿ ನಿನ್ನ ಗಂಡ ಉಂಡಿರುವ ಎಂಜಲ ನಾ ತಿನ್ನಬೇಕೇ ಇಷ್ಟಂದಾಗ ಆ ಹೆಣ್ಮಗಳಂತಾಳೆ, ನನ್ನ ಗಂಡ ಉಂಡಿರುವ ಎಂಜಲು ಅಂತ ಈ ತಾಟನೆ ಅಂದ ನೀ ಉಣಲಾಗಿಯಲ್ಲೋ, ನಾ ಹುಚ್ಚುಗಾಟಿಯಲ್ಲ ನೀ ಹುಚ್ಚುಗಾಟಿ ಅದಿ. ತಾಟನೆಯಾಗಿರೋದು ಎಂಜಲ್ ಅನ್ನೋದು ಗೊತ್ತದ, ಈ ದೇಹ ನನ್ನ ಗಂಡಗ ಎಂಜಲಾಗ್ಯದ ಅನ್ನೋದು ನಿನಗೆ ಗೊತ್ತಿಲ್ಲೇನೋ? ಈ ದೇಹ ನನಗ ಗಂಡಗ ಎಂಜಲಾಗ್ಯದ ಅನ್ನೋದು ಗೊತ್ತಿಲ್ಲೇನೋ? ನಾರಿಗೆ ಸಂಯಮವೇ ದಾರಿ, ನಾರಿಗೆ ಸಂಯಮವೇ ದಾರಿ. ಯಾಕ ಅಂತೀನಿ ಅಂದ್ರೆ ಇದಕ್ಕ, ಯಾವ ಹೆಣ್ಣು ಮಗಳು ಗಂಡ ತೀರಿದ ಮರು ಘಳಿಗೆಯೊಳಗ ಪರ ಪುರುಷರೊಂದಿಗೆ ತನ್ನ ಬದುಕನ್ನ ಹಂಚಿಕೊಳ್ಳುತ್ತಿದ್ಲೋ, ಮಗ ಯಾವತ್ತು ನೋಡಿದ ಘಳಿಗೆಯೊಳಗ ತಾಯಿ ಯೋಚನೆ ಮಾಡ್ತಾಳೆ, ನನ್ನ ಮಗ ಯಾವಾಗ ನನ್ನ ಈ ಸಂಬಂಧವನ್ನ ನೋಡಿದಾನಂದ ಮ್ಯಾಲ ಅವನಿಗೆ ಉಳಿಸಬಾರದು ಅಂತ ನಿರ್ಧಾರ ಮಾಡಿ ಕೈ ಕಾಲುಗಳಿಗೆ ಹಗ್ಗವನ್ನ ಕಟ್ಟಿ ಯಾವಾಗ ಬಾವಿಯೊಳಗ ಎಸೆದು ಬಿಡ್ತಾಳೋ, ಎಸೆಯೋ ಸಂದರ್ಭದೊಳಗ ಹುಡುಗನ ಬಾಯಿಂದ ಯವ್ವ ಅಂತ ಬರಲಿಲ್ಲ, ಹುಡುಗನ ಬಾಯಿಂದ ಬಂದಿದ್ದು ತಾಯಿ ದಾನಮ್ಮ ಅನ್ನೋದೇ ತಡ. ಬಾವಿಯೊಳಗ ಬಂದು ದಾನಮ್ಮ ಬಂದು ಹಿಡಿತಾಳೆ. ಯಾವ ದಾನಮ್ಮ ತಾಯಿ ಬಂದು ಬಾವಿಯೊಳಗ ಮುಳುಗುವಂತ ಹುಡುಗನಿಗ ಹಿಡಿದ್ಲು, ಅದೇ ಅಮಲಿನೊಳಗ ನನ್ನ ಮಗ ತೀರಿ ಹೋದಗಿಟ್ಟ ಅಂತ ಪರ ಪುರುಷನೊಂದಿಗೆ ಮಲಗಿದ್ಲು. ಅದೇ ರೂಮಿನೊಳಗ ಯಾವ ವಿಷವನ್ನ ಹಾಕಿ ಹಾಲನ್ನ ಇಟ್ಟಿದ್ಲು, ಆ ಅಮಲಿನೊಳಗ ವಿಷದ ಹಾಲನ್ನ ಅವರಿಬ್ಬರು ಕುಡಿತಾರ, ಇಬ್ಬರು ಸತ್ತೋಗಿ ಬಿಡುತ್ತಾರೆ. ತಾಯಿ ದಾನಮ್ಮಳ ಪವಾಡ ಒಂದೇ ಎರಡೇ, ಇಂಥ ನೂರು ಪವಾಡಗಳು ನಿಮ್ಮ ಕಣ್ಣ ಮುಂದನ ಸಾದರ ಪಡಿಸುವಂಥವನಾಗಿದ್ದೇನೆ. ಇಂಥ ಆ ದಾನಮ್ಮ ತಾಯಿ ಬೇರಾರು ಅಲ್ಲ, ಪಾರ್ವತಿಯ ರೂಪವನ್ನ ಹೊತ್ತಿ ಎಲ್ಲಿ ಹೋಗಬೇಕು ಅಂತ ಪರಮಾತ್ಮನಿಗೆ ಕೇಳಿದಾಗ ಪರಮಾತ್ಮ ಹೇಳಿದ, ಭಾರತ ದೇಶದ ಪುಣ್ಯದ ಪ್ರಾಂಗಣಕ್ಕೆ ಹೋಗಬೇಕು. ಆ ಭಾರತದೊಳಗ ಕರ್ನಾಟಕದ ರಾಜ್ಯಕ್ಕೆ ನೀನು ಹೋಗಬೇಕಾಗ್ಯದ ತಾಯಿ. ಬಸವಾದಿ ಪ್ರಮಥರು ಬಸವಣ್ಣ, ಅಲ್ಲಮಾಪ್ರಭು, ಅಕ್ಕ ಮಹಾದೇವಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹಡಪದ ಅಪ್ಪಣ್ಣ ಒಬ್ಬರೇ ಇಬ್ಬರೇ 770 ಅಮರ ಗಣಗಳು ಜನ್ಮವನ್ನ ತಾಳಿದ ಕರ್ನಾಟಕದ ಪ್ರಾಂತ್ಯಕ್ಕೆ ನೀನು ಹೋಗಿ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ, ಇವತ್ತಿಗೂ ಬಹುಶಃ ಇಂಡಿ ತಾಲೂಕಿನಾಗೆ ಅದ ಅಂತ ಅನಿಸ್ತದೆ, ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ಯದ ಅಷ್ಟು ಗೊತ್ತಿಲ್ಲ. ಅಂಥ ಗ್ರಾಮದೊಳಗ ಅನಂತರಾಯ ಶಿರಸಮ್ಮ ಅನ್ನುವಂಥ ಸತಿ ಪತಿಗಳು ಎಲ್ಲಿಲ್ಲದ ಭಕ್ತಿ ಭಾವವನ್ನ ನನ್ನ ಮ್ಯಾಲ ಇಟ್ಕೊಂಡಾರ ಪಾರ್ವತಿ. ಅವರಿಗೆ ಮಕ್ಕಳು ಇಲ್ಲ ಅನ್ನುವ ಕೊರಗಿನೊಳಗದಾರ, ಅವರ ಕೊರಗನ್ನ ನೀನು ನೀಗಿಸಬೇಕು ಅಂತ ಹೇಳಿ ಪರಮಾತ್ಮ ಪಾರ್ವತಿಯನ್ನ ಭೂಮಿಗೆ ಕಳಿಸ್ತಾನೆ ಅನ್ನುವಂಥ ವಿಚಾರ ನಿಮ್ಮೆದುರಿಗೆ ಪ್ರಸ್ತಾಪವನ್ನು ಪಡಿಸುವಂಥವನಾಗಿದ್ದೇನೆ. ಇಂಥ 100 ಪವಾಡಗಳು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು ಈ ಪುರಾಣದುದ್ದಕ್ಕೂ 12 ಸಂಧಿಯೊಳಗ ವಿಸ್ತರಿಸ್ತಾ ಹೋಗುವಂಥವರಾಗಿದ್ದಾರೆ. ಅಂಥ ದುಷ್ಟ ಬುದ್ಧಿಯನ್ನು ನಾವೆಲ್ಲ ತೊಡೆದು ಹಾಕಬೇಕಾಗಿದೆ. ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ, ಅಣ್ಣನಿಗೊಂದು ಗಂಡು ಮಗು,
ತಮ್ಮನಿಗೊಂದು ಹೆಣ್ಣು ಮಗು. ಅಣ್ಣನ ಹೆಂಡತಿ ಹೇಳಾಕತ್ತಾಳ, ನೋಡು ನಿನ್ನ ತಮ್ಮಗ ಒಂದೇ ಒಂದು ಹೆಣ್ಣದ, ಒಂದೇ ಒಂದು ಹೆಣ್ಣದ. ಆ ಹೆಣ್ಣು ಕೊಟ್ಟ ಮನೆಗೆ ಹೋಗಿ ಬಿಡ್ತಾಳ. ನಿಮ್ಮಿಬ್ಬರ ಮಧ್ಯೆ 100 ಎಕರೆ ಹೊಲ ಅದ. ಎಷ್ಟು? 100 ಎಕರೆ ಹೊಲ ಅದ. ಪಾಲ ಆಯ್ತು ಅಂದ್ರೆ 50 ಎಕರೆ ತಗೊಂಡು ಮಗಳು ಗಂಡನ ಮನೆಗೆ ಹೋಗಿ ಬಿಡ್ತಾಳ. ಕೊಟ್ಟ ಹೆಣ್ಣ ಕುಲಕ್ಕೆ ಹೊರಗಂದಂಗ ಹೋಗಿ ಬಿಡ್ತಾಳ. ಆದ್ರೆ ನೀನು ಪಾಲ ಆಗಾಕ ಬಿಡಬಾರ್ದು. 100 ಎಕರೆ ಹೊಲ ನಮಗೇ ಉಳಿಸ್ಕೊಳ್ಬೇಕು, ನನ್ನ ಮಗನಿಗೇ ಮಾಡಬೇಕು ಅಂತ ಹೇಳಿ ಹೆಂಡತಿ ಗಂಡನ ತಲೆಯೊಳಗ ತುರುಕಾಕತ್ತಾಳ. ಗಂಡನ ತಲೆಯೊಳಗ ತುರುಕಾಕತ್ತಾಳ. ಗಂಡ ಹೂ ಅಂದ. ಇದಕ್ಕೆ ಏನು ಮಾಡಬೇಕು ಉಪಾಯ ಅನ್ನುವ ಸಂದರ್ಭದೊಳಗ ಹೆಂಡತಿ ಹೇಳ್ತಾಳ ಗಂಡನಿಗೆ, ನಿನ್ನ ತಮ್ಮನ ಮಗಳು ದಿನ ನಿತ್ಯ ಬೊಂಬಾಯಿ ಮಿಠಾಯಿ ತಿಂತಾಳ. ಬೊಂಬಾಯಿ ಮಿಠಾಯಿ ಮಾರುವಂಥವ ದಿನ ನಿತ್ಯ ಮನೆ ಮುಂದೆ ಬರ್ತಾನ. ಆ ಬೊಂಬಾಯಿ ಮಿಠಾಯಿ ಮಾರುವಂಥವನ ಮನೆಗೆ ಹೋಗೋಣ ನಡಿ ಅಂತ ಹೇಳಿ ರಾತ್ರಿ 12 ಸುಮಾರ ಬೊಂಬಾಯಿ ಮಿಠಾಯಿ ಮಾರುವಂಥವನ ಮನೆಗೆ ಹೋಗ್ತಾರೆ. ಒಂದು ಕೈಯೊಳಗ 1,00,000 ರೂಪಾಯಿಯನ್ನ ಕೊಟ್ಟು ಇನ್ನೊಂದು ಕೈಯೊಳಗ ವಿಷದ ಬಾಟಲಿಯನ್ನ ಕೊಡ್ತಾರೆ. ಕೊಟ್ಟ ಹೇಳುತ್ತಾರ, ನನ್ನ ತಮ್ಮನ ಮಗಳು ದಿನ ನಿತ್ಯ ನಿನ್ನ ಹತ್ರ ಬಂದ ಏನ ಬೊಂಬಾಯಿ ಮಿಠಾಯಿ ತಿಂತಾರಲ್ಲ, ಆ ಬೊಂಬಾಯಿ ಮಿಠಾಯಿ ನನ್ನ ತಮ್ಮನ ಮಗಳಿಗೆ ಕೊಡುವ ಸಂದರ್ಭದೊಳಗ ಈ ವಿಷವನ್ನ ಹಾಕಿ ಕೊಡಬೇಕು ಅಂತ. ಈ ವಿಷ ಬೊಂಬಾಯಿ ಮಿಠಾಯಿದೊಳಗ ಹಾಕಿ ಕೊಡಬೇಕು ನನ್ನ ತಮ್ಮನ ಮಗಳಿಗೆ ಅಂತ ಹೇಳಿ 1,00,000 ರೂಪಾಯಿಯನ್ನ ಕೊಟ್ಟು ಮನೆಗೆ ಬಂದು ಬಿಡ್ತಾರ. ಮಾರನೇ ದಿನ ಬೆಳಗಿನ ಜಾವ 10 ಗಂಟೆ ಆಗ್ಯದ. ಬೊಂಬಾಯಿ ಮಿಠಾಯಿ ಮಾರುವಂಥ ಬರ್ತಾನಂತ ಗಂಡ ಹೆಂಡತಿಯರಿಬ್ಬರು ಅಂಗಳದೊಳಗ ಬಾಗಿಲನ ಒಳಗ ಕಾಯ್ಕೊಂಡು ಕುಂತಾರ. ಬೊಂಬಾಯಿ ಮಿಠಾಯಿ ಮಾರುವಂಥವ ಬಂದೇ ಬಿಟ್ಟ. ಆ ಬೊಂಬಾಯಿ ಮಿಠಾಯಿ ಮಾರುವಂಥವ ಇವರ ಮನೆ ಮುಂದೆ ಹಾದು ಹೋದ. ಇತ್ತ ಮನೆಯೊಳಗ ಹೋಳಿಗೆ ತುಪ್ಪ ಮಾಡಿ ಊಟ ಮಾಡಾಕತ್ತಾರ. 100 ಎಕರೆ ಹೊಲ ನನ್ನ ಮಗನಿಗೆ ಉಳಿತು. ನನ್ನ ತಮ್ಮನ ಮಗಳ ಬಂದು ಬೊಂಬಾಯಿ ಮಿಠಾಯಿ ತಗೊಂಡು ಹೋಗ್ತಾಳ. ಅದ್ರ ಒಳಗ ವಿಷ ಇರ್ತದ. ನನ್ನ ತಮ್ಮನ ಮಗಳ ಸಾವಿನ ಸುದ್ದಿ ಬರ್ತದಂತ ಕಾಯ್ದ್ರು. ಸಾಯಂಕಾಲ 5 ಆಯ್ತು, ಸುದ್ದಿ ಬರಲಿಲ್ಲ. 8 ಆಯ್ತು, 10 ಆಯ್ತು, 11 ಆಯ್ತು, ಸುದ್ದಿ ಬರಲಿಲ್ಲ. ಮತ್ತ ಅದೇ ರಾತ್ರಿ 12ಕ್ಕ ಬೊಂಬಾಯಿ ಮಿಠಾಯಿ ಮಾರುವಂಥವನ ಮನೆಗೆ ಹೋಗಿ ಮನಸ್ಸು ಬಂದಂಗ ಹೊಡಿತಾರ. ಬೊಂಬಾಯಿ ಮಿಠಾಯಿ ಮಾರುವಂಥವನಿಗೆ, ನಾನು ನಿನಗೆ 1,00,000 ರೂಪಾಯಿ ಕೊಟ್ಟಿದ್ದೆ, ವಿಷದ ಬಾಟಲಿ ಕೊಟ್ಟಿದ್ದೆ. ನನ್ನ ತಮ್ಮನ ಮಗಳಿಗೆ ವಿಷವನ್ನ ಹಾಕಿ ಕೊಡಬೇಕು ಅಂತ 1,00,000 ರೂಪಾಯಿ ಕೊಟ್ರ, ನನ್ನ ತಮ್ಮನ ಮಗಳ ಬೊಂಬಾಯಿ ಮಿಠಾಯಿದೊಳಗ ನೀ ಯಾಕೆ ವಿಷ ಹಾಕಿ ಕೊಟ್ಟಿಲ್ಲ ಅಂತ ಹೊಡಿತಾರ. ಹೊಡೆಸ್ಕೊಂಡಿರುವಂಥ ಪುಣ್ಯಾತ್ಮ ಕೇಳ್ತಾರ, ಯಾಕ ಹಾಕಿಲ್ಲ ಅಂದಾಗ ಬೊಂಬಾಯಿ ಮಿಠಾಯಿ ಮಾರುವಂಥ